ಏನು ಡೆನ್ಮಾರ್ಕ್ ದೇಶದಲ್ಲಿ ಪ್ರೈಮ್ ಮಿನಿಸ್ಟ್ರು ಪ್ಯೂನು ಒಂದೇ ಆಸ್ಪತ್ರೆಗೆ ಹೋಗ್ತಾರಾ? ಅಂದರೆ ಸಾಮಾನ್ಯ ಪ್ರಜೆ ರಾಜಕಾರಣಿಗಳು ಎಲ್ಲ ಒಂದೇ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೋತಾರಾ? ಹೇ ಕಾಮಿಡಿ, ಸಾಧ್ಯನೇ ಇಲ್ಲ. ಇವತ್ತವರೆಗೂ ಎಲ್ಲೂ ಕೇಳೂ ಇಲ್ಲ, ಯಾವ ನ್ಯೂಸಲ್ಲಿ ನೋಡೂ ಇಲ್ಲ. ಬರೀ ಇದೇ ಆಗೋಯ್ತು. ಅನಾಚಾರ, ಭ್ರಷ್ಟಾಚಾರ, ಈ ಹಾಗಲಕಾಯಿ ಥರ ಆಗೋಯ್ತು ನಮ್ಮ ಜೀವಮಾನ. ಲಂಚ್ಕೋರರು ಆದರೂ ಉದ್ಧಾರ ಬಿಡು. ಹಾಗಾದರೆ ದೇಶಭಕ್ತರಿಗೆ ಇನ್ಯಾರ ಆಧಾರ? ನಮ್ಮ ದೇಶದ ನೆಲ ಜಲ ಸಿರಿ ಸಂಪತ್ತು ಲೂಟಿಕೋರರ ಕೈಗೆ ಸಿಕ್ಕಿ ಬಂತು ಆಪತ್ತು. ದೇಶ ಸೇವೆ ಈಶ ಸೇವೆ ಅಂದ್ರು ಅವತ್ತು, ಅಂತ ಮಾತಿಗೆಲ್ಲ ₹1 ಇಲ್ಲ ಕಿಮ್ಮತ್ತು. ಬಿಡ್ತಾರೆ ಬೊಗಳಿನವೆಂದು ನಿಮ್ಮಯ ಸೇವಕ, ಆದ್ರೆ ಭ್ರಷ್ಟಾಚಾರ ಮಾಡೋದೇ ನಿಮ್ಮಯ ಕಾಯಕ. ಲಂಚಕೋರರು ಆದರೂ ಉದ್ಧಾರ, ದೇಶ ಭಕ್ತರಿಗೆ ಇನ್ಯಾರು ಆಧಾರ? ನಮ್ಮ ಹಕ್ಕಿಗೆ ಯಾರು ಇಲ್ಲಿ ದಿಕ್ಕು, ಅಡಗಿಸಬೇಕು ನಾವು ಅವರ ಸೊಕ್ಕು. ನಮ್ಮ ಹಕ್ಕಿಗೆ ಯಾರು ಇಲ್ಲಿ ದಿಕ್ಕು, ನಾವೇ ಎಲ್ಲ ಕೇಳಿ ಪಡೆಯಬೇಕು. ಬಡವನ ಸಿಟ್ಟು ದವಡೆಗೆ ಮೂಲ ಅಂತ ಕುಳಿತರೆ ನಮ್ಗಿಲ್ಲ ಕಾಲ. ಬದಲಾವಣೆ ಈ ಜಗದ ನಿಯಮ, ಬದಲಾಯಿಸದಿದ್ದರೆ ಅದು ನಮ್ಮ ಕರ್ಮ. ನಮ್ಮ ಓಟು ಅವರ ಕೈಗೆ ಚುಟ್ಟು, ಅವರ ಕೇಳಿ ಪಡೆಯಬೇಕು ಹೊಟ್ಟೆಗೆ ಹಿಟ್ಟು. ಕೇಳಂಗಿಲ್ಲ ಅವರ 5 ವರ್ಷ, ಮಾಡುತ್ತಾರೆ ನಮ್ಮ ಸರ್ವನಾಶ. ನಾವು ಆಳೋರಿಗೆ ಆಳೇನಲ್ಲ, ಇದುವೇ ರಾಜಕೀಯ ಮಾಯಜಾಲ. ನಮ್ಮ ಹಕ್ಕಿಗೆ ಯಾರು ಇಲ್ಲಿ ದಿಕ್ಕು, ನಾವೇ ಎಲ್ಲ ಕೇಳಿ ಪಡೆಯಬೇಕು. ಜೀವನದಲ್ಲಿ ಎಲ್ಲದಕ್ಕಿಂತ ಅತ್ಯಂತ ಮುಖ್ಯವಾದ ವಿಷಯ ಆರೋಗ್ಯ ಅಂತ ದೊಡ್ಡವರು ಹೇಳಿದ್ದಾರೆ. ಹೆಲ್ತ್ ಈಸ್ ವೆಲ್ತ್. ನಿಮ್ಮ ಹತ್ರ ಎಷ್ಟೇ ದುಡ್ಡಿದ್ರು, ಎಷ್ಟೇ ಕಾಸಿದ್ರು, ಆರೋಗ್ಯ ಇಲ್ಲ ಅಂದರೆ, ತಿನ್ಕೊಂಡು ಉಣ್ಕೊಂಡು ಬದುಕೋಕ್ಕಾಗಲ್ಲ ಅಂದರೆ ಏನು ಪ್ರಯೋಜನ ಅಂತಲೂ ಕೂಡ ಹೇಳಿದ್ದಾರೆ. ಹೋಗ್ತಾ ಹೋಗ್ತಾ ನನಗೂ ಅನ್ಸೋಕ್ಕೆ ಶುರುವಾಗಿದೆ ಆರೋಗ್ಯ ಎಷ್ಟು ಅವಶ್ಯಕ ದಿನನಿತ್ಯ ಜೀವನಕ್ಕೆ ಅಂತ. ಪ್ರತಿಯೊಂದಲ್ಲೂ ಲೈಫಲ್ಲಿ ಒಂದು ವಾಕ್ನ ಎಂಜಾಯ್ ಮಾಡೋದಾಗಲಿ, ಒಂದು ಊಟ ತಿಂಡಿನ ಎಂಜಾಯ್ ಮಾಡೋದಾಗಲಿ, ಫ್ಯಾಮಿಲಿ ಟೈಮ್ನ ಎಂಜಾಯ್ ಮಾಡೋದಾಗಲಿ, ನಿಮ್ಮ ಆರೋಗ್ಯ ಚೆನ್ನಾಗಿದ್ದರೆ ಮಾತ್ರ ಸಾಧ್ಯ. ಆದರೂ ಅನಿರೀಕ್ಷಿತವಾಗಿ, ಆಕಸ್ಮಿಕವಾಗಿ ಮನುಷ್ಯನಿಗೆ ಯಾವುದೇ ಕ್ಷಣದಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಯಾಕೆಂದರೆ ಎಲ್ಲ ಕ್ಷಣಿಕ. ಇವತ್ತು ಮಲಗಿ ನಾಳೆ ಹೇಳಲ್ಲ. ಕೋವಿಡ್ ಸಮಯದಲ್ಲಿ ನೋಡಿದ್ವಿ, ಎಷ್ಟು ಜನ ಕಳ್ಕೊಂಡ್ವಿ, ಎಷ್ಟು ನೋವನ್ನು ಅನುಭವಿಸ್ತೀವಿ. ರೋಡಲ್ಲಿ ಆಕ್ಸಿಡೆಂಟ್ಸ್ ಆಗ್ಬೋದು, ಮತ್ತೊಂದು ಆಗ್ಬೋದು, ಏನು ಬೇಕೋ ಆಗ್ಬೋದು. ಚಿಕ್ಕ ಚಿಕ್ಕ ಅವಘಡಗಳಿಗೆ ಒಂದು ದೇಶದ ಹೆಲ್ತ್ ಕೇರ್ ಸಿಸ್ಟಮು ಎಷ್ಟು ಮುಖ್ಯ ಅನ್ನೋದು ಬದುಕಿದಾಗಲೇ ಗೊತ್ತಾಗುತ್ತೆ ಆ ದೇಶಗಳಲ್ಲಿ. ಈಗ ನಮ್ಮ ದೇಶದಲ್ಲಿ ಅತಿಯಾಗಿ ಪ್ರೈವೇಟೈಸೇಷನ್ ಮಾಡಿ ಒಂದು ರೀತಿಯ ಲೂಟಿಯನ್ನು ಶುರು ಮಾಡಿಬಿಟ್ಟಿದ್ದಾರೆ ಪ್ರೈವೇಟ್ ಹಾಸ್ಪಿಟಲ್ಸು. ಅದೇ ರೀತಿ ಸರ್ಕಾರಿ ಹಾಸ್ಪಿಟ್ಲಲ್ಲಿ ನಮಗೆ ಸಿಗಬೇಕಾದಂತಹ ಸವಲತ್ತುಗಳು ಸಿಗ್ತಾ ಇಲ್ಲ. ಈ ನೋವಿನ ನಡುವೆ ನಾನು ಯೋಚನೆ ಮಾಡಬೇಕಾದ್ರೆ ಡೆನ್ಮಾರ್ಕ್ ದೇಶಕ್ಕೆ ಬಂದಾಗ ಇಲ್ಲಿರುವಂತಹ ಆರೋಗ್ಯದ ಸಿಸ್ಟಮ್ನ ಫೆಸಿಲಿಟೀಸ್ನ ಕೇಳಿ ನಿಜವಾಗ್ಲೂ ಸರ್ಪ್ರೈಸ್ ಆಯಿತು, ಖುಷಿಯಾಯಿತು. ನಾವು ಕೂಡ ಈ ದೇಶದ ಸಿಸ್ಟಮಿಂದ ಸಾಕಷ್ಟು ವಿಷಯಗಳನ್ನು ಕಲಿಬೋದು ಅಂತ ಅನ್ಸೋಕ್ಕೆ ಶುರುವಾಯಿತು. ಅದಕ್ಕೆ ಇವತ್ತು ಈ ಸಿಸ್ಟಮ್ನ ಅರ್ಥ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀವಿ. ಡೆನ್ಮಾರ್ಕ್ ದೇಶದಲ್ಲಿ ಇಲ್ಲಿರುವಂತಹ ನಾಗರಿಕರಿಗೆ, ಹಾಗೆ ಇಲ್ಲಿ ಕೆಲಸ ಮಾಡ್ತಿರುವಂತಹ ಜನಗಳಿಗೆ, ಅವರ ಮಕ್ಕಳಿಗೆ, ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಮೆಡಿಕಲ್ ಫೆಸಿಲಿಟಿ ಕೂಡ ಸಂಪೂರ್ಣವಾಗಿ ಉಚಿತ. ಹಾಗೆ ಸರ್ಕಾರದ ವತಿಯಿಂದ ಕೊಡಲಾಗುತ್ತೆ. ಇಲ್ಲಿರುವಂತಹ ಯಾವುದೇ ಹಾಸ್ಪಿಟಲ್ ಕೂಡ ಪ್ರೈವೇಟ್ ಅಲ್ಲ, ಸಂಪೂರ್ಣವಾಗಿ ಸರ್ಕಾರಗಳೇ ಹ್ಯಾಂಡಲ್ ಮಾಡ್ತಿರೋದು. ಬಹಳ ಖುಷಿಯ ವಿಚಾರ. ಈ ಥರ ಹೆಲ್ತ್ ಕೇರ್ ಸಿಸ್ಟಮ್ ನಮ್ಮಲ್ಲೂ ಬರಬೇಕು. ಆಗ ಆಟೋಮ್ಯಾಟಿಕಲಿ ಅನ್ಹೆಲ್ದಿ ಪ್ರಾಕ್ಟೀಸಸ್ ಆಗಲಿ, ಕರಪ್ಷನ್ ಆಗಲಿ, ಬೇರೆ ಬೇರೆ ನಾವು ನೋಡ್ತೀವಲ್ಲ ಪ್ರತಿನಿತ್ಯ ನಮ್ಮ ಜನಗಳು ನೋವು ಅನುಭವಿಸ್ತಾ ಇದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ. ಈ ಥರ ಸಿಸ್ಟಮ್ ಇಲ್ಲ ಅನ್ನೋ ವಿಚಾರದಲ್ಲಿ ಇವತ್ತು ಈ ಒಂದು ಸಿಸ್ಟಮ್ನ ಅರ್ಥ ಮಾಡ್ಕೊಳ್ಳೋಣ. ಡ್ಯಾನಿಷ್ ಹಾಸ್ಪಿಟಲ್ನ ವಿಸಿಟ್ ಮಾಡುವಂತಹ ಭಾಗ್ಯ ಸಿಕ್ಕಿದೆ. ಯಾಕೆಂದರೆ ಇಲ್ಲಿ ನಮ್ಮ ಕನ್ನಡಿಗರು ಕೆಲಸ ಮಾಡ್ತಾ ಇರೋದು ಎಲ್ಲದಕ್ಕಿಂತ ಬಹಳ ವಿಶೇಷ.
ಅವ್ರ ಹೆಸರು ಪ್ರವೀಣ್ ಅಂತ. ನಮ್ಮ ಎದುರುಗಡೆನೇ ಬಂದರು ನೋಡಿ, ಅವರೇ ನಮ್ಮ ಪ್ರವೀಣ್ ಅವರು. ಇಲ್ಲಿನ ಹೆಲ್ತ್ ಕೇರ್ ಸಿಸ್ಟಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸ್ವಾಗತ. ನಾವು ಮಾತಾಡ್ತಾನೆ ಬಂದ್ಬಿಟ್ರಲ್ಲ. ನಮಸ್ತೆ ಸರ್, ಚೆನ್ನಾಗಿದ್ದೀರಾ? ಕನ್ನಡಿಗರು ಹೆಂಗೆ ಡ್ಯಾನಿಶ್ ಹೆಲ್ತ್ ಕೇರ್ ಸಿಸ್ಟಮಲ್ಲಿ ನಮ್ಮ ಕನ್ನಡಿಗರು ಇರೋದು ಬಹಳ ಹೆಮ್ಮೆಯ ವಿಚಾರ. ಹೇಳಿ ಬ್ರದರ್, ನಿಮ್ಮ ಚಿಕ್ಕ ಇಂಟ್ರೊಡಕ್ಷನ್ ಕೊಡಿ. ಹಲೋ, ನಮಸ್ತೆ ಗ್ಲೋಬಲ್ ಕನ್ನಡಿಗರೇ. ನನ್ನ ಹೆಸರು ಪ್ರವೀಣ್ ಅಂತ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಶಿವಮೊಗ್ಗ. ಆಮೇಲೆ ನಾನು ಎಜುಕೇಷನ್ ಮಾಡಿದ್ದು ಬೆಂಗಳೂರಲ್ಲಿ, ಸೊ ಇಂಜಿನಿಯರಿಂಗು. ಅದಾದಮೇಲೆ IT ಕಂಪ್ನಿ ಕೆಲಸ ಮಾಡ್ತಾಯಿದ್ದೆ. ಸೊ ಡೆನ್ಮಾರ್ಕಿಗೆ ಬಂದು 6 ಇಯರ್ಸ್ ಆಯಿತು. ನಾನು ಪಬ್ಲಿಕ್ ಸೆಕ್ಟರ್ ಜಾಯ್ನ್ ಆಗಿ ಇವಾಗ 3 ಇಯರ್ಸ್ ಆಯಿತು. ಸೊ ಇದು ಪಬ್ಲಿಕ್ ಸೆಕ್ಟರ್ ಅಂದರೆ ಇದು ಡೆನಿಶ್ ಹೆಲ್ತ್ ಕೇರ್ ಸೆಕ್ಟರು. ಇಲ್ಲಿ ನಾನು 3 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ, ಅಂದರೆ IT ಸ್ಪೆಷಲಿಸ್ಟಾಗಿ. ಅದು ಒನ್ ಆಫ್ ದ ಲಕ್ಕಿಯೆಸ್ಟ್ ಪಾರ್ಟ್ ಅಂತ ಹೇಳ್ಬೋದು. ಹೊರ ದೇಶದಲ್ಲಿ ಬಂದು ಸರ್ಕಾರದ ಕೆಲಸ ಮಾಡ್ತಾ ಇದ್ದೀರಾ, ಭಾಳ ಖುಷಿ ಆಗ್ತಾ ಇದ್ದೀರಿ. ಹೆಂಗೆ ಈ ಕೆಲಸ ನಿಮಗೆ ಸಿಕ್ಕಿದ್ದು? ಸರ್, ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಇದು ತುಂಬ ಕಷ್ಟ ಸಿಗೋದು. ಅಂದರೆ ಸೊ IT ಫೀಲ್ಡಲ್ಲಿ ಸಿಗೋದು ಕಷ್ಟನೇ, ಬಟ್ ಆದರೆ ನಮಗೇನೋ ಲಕ್ಕಿ ಇತ್ತು ಮೋಸ್ಟ್ಲಿ ಅನ್ಬೋದು. ನಾನು ಟೆಕ್ನಾಲಜಿ ಕೆಲಸ ಮಾಡ್ತಿದ್ದೀನಿ. ಆ ಟೆಕ್ನಾಲಜಿಲಿ ನನಗೆ ಒಂದು ಆಪರ್ಚುನಿಟಿ ಇತ್ತು, ಹಂಗಾಗಿ ಕೊಟ್ಟರು. ಬಟ್ ಅಂದರೆ ಇಲ್ಲಿನ ಭಾಷೆ ನನಗೆ ಗೊತ್ತಿಲ್ಲ, ಬಟ್ ಆದರೂ ನನಗೆ ಆಪರ್ಚುನಿಟಿ ಸಿಕ್ಕಿದೆ. ಐ ಆಮ್ ವೆರಿ ಲಕ್ಕಿ ಅಂತ ಹೇಳ್ಬೋದು. ಆಮೇಲೆ ನಿಮ್ಮನ್ನು ಮೀಟ್ ಮಾಡಿದ್ದು ತುಂಬ ಲೆಕ್ಕ ಆಯ್ತು ನಮಗೆ ಡೆನ್ಮಾರ್ಕಲ್ಲಿ. ಇಲ್ಲಾಂದರೆ ಈ ಆಪರ್ಚುನಿಟಿ ಸಿಗ್ತಿತ್ತೋ ಇಲ್ವೋ ನನಗೆ. ರಸ್ತೆಯಲ್ಲಿ ನಾನು ಹೋಗಬೇಕಾದ್ರೆ ನಾನು ಮತ್ತು ನಮ್ಮ ಆನಂದ್ ಬ್ರದರು ಆಚೆ ಹೋಗ್ತಾ ಇದ್ವಿ ಇಂಡಿಯನ್ ಸ್ಟೋರ್ ಹತ್ರ. ಅವರು ಕೂಡ ಇಂಡಿಯನ್ ಸ್ಟೋರಿಂದ ಏನೋ ತೊಗೊಳ್ಬೇಕು ಅಂತ ಬಂದಿದ್ದರು. ನಾನು ನೋಡಿದ ತಕ್ಷಣ ಅವ್ರು ಆಶ್ಚರ್ಯಪಟ್ಟು ನೀವೇನು ಇಲ್ಲಿ ಅಂತ ಕೇಳಿದ್ರು. ಅದಾದಮೇಲೆ ನಾವು ಅರ್ಥ ಮಾಡ್ಕೊಂಡು ಒಬ್ರನ್ನೊಬ್ರು ಅವ್ರು ಯಾರು ಅಂತ. ಆಮೇಲೆ ಇನ್ನೊಂದು ವಿಚಾರ ಏನಂದರೆ ಅವ್ರ ವೈಫ್ ನನಗೆ ಆ್ಯಕ್ಚುಲಿ ಆನ್ಲೈನ್ ಫ್ರೆಂಡ್ ಅಲ್ವಾ, ಸಹನಾ ಸುಂಕದ್ ಅಂತ ಅವ್ರ ಹೆಸರು. ಅದಾದಮೇಲೆ ಮೆಸೇಜ್ ಮಾಡಿದ್ರು ಅವ್ರು ನನಗೆ, ನಿಮ್ಮ ಹಸ್ಬೆಂಡ್ನ ಮೀಟ್ ಮಾಡಿದಂತೆ ನಮ್ಮ ಹಸ್ಬೆಂಡನ್ನು ಬಹಳ ಖುಷಿ ಆಯ್ತು. ಮನೆಗೆ ಬನ್ನಿ ಅಂತ ಕೂಗಿದ್ರು, ಬಟ್ ನಾನು 2-3 ದಿವಸ ಆಚೆ ಓಡಾಡ್ತಾ ಇದ್ರಿಂದ ಸಿಗೋಕ್ಕಾಗಿಲ್ಲ. ಬಟ್ ಖುಷಿಯ ವಿಚಾರ ಏನಂದರೆ ಇಲ್ಲಿ ಇವತ್ತು ಇವ್ರ ಕೆಲಸದಲ್ಲಿ ನಮ್ಮನ್ನು ಇನ್ವೈಟ್ ಮಾಡಿದ್ದಾರೆ. ಇಲ್ಲಿಯ ಪಬ್ಲಿಕ್ ಹೆಲ್ತ್ ಕೇರ್ ಸಿಸ್ಟಮ್ ಯಾವ ಥರ ಇದೆ ಅಂತ ಇದನ್ನು ತಿಳ್ಕೊಳ್ಳೋಣ, ಇದರಿಂದ ಕಲಿಯೋಣ, ಇದರಿಂದ ನಾವೇನು ಅಳವಡಿಸ್ಕೊಳ್ಬೋದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಸೊ ಈಗ ಇದು ನಿಮ್ಮ ಹಾಸ್ಪಿಟ್ಲಾ? ಹೌದು ಸರ್, ನಾನು ಇಲ್ಲೇ ಕೆಲಸ ಮಾಡೋದು. ನಂದು ಅದು ಬಿಲ್ಡಿಂಗ್ IT ಸೆಕ್ಟರ್ ಬಿಲ್ಡಿಂಗ್. ಇದು IT ಸೆಕ್ಟರ್ ಬೇರೆ ಬಿಲ್ಡಿಂಗ್, IT ಸೆಕ್ಟರ್ ಬೇರೆ ಬಿಲ್ಡಿಂಗ್ ಇದೆ. ಅಲ್ಲಿ ಆಕ್ಸೆಸ್ ಇರೋದಿಲ್ಲ. ಇದು ಅಂದರೆ ಪಬ್ಲಿಕ್, ಅಂದರೆ ಸೊ ಇಲ್ಲಿ ಸೊ ಜನಗಳು ಬಂದು ಟ್ರೀಟ್ಮೆಂಟ್ ತೊಗೊತಾರೆ. ಸೊ ಇದು ಕಂಪ್ಲೀಟ್ಲಿ ಫ್ರೀ ಟ್ರೀಟ್ಮೆಂಟ್. ಇಲ್ಲಿ ಯಾವುದೇ ರೀತಿ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ. ಅಂದರೆ ಎಂಟೈರ್ ಅಂದರೆ ಸೊ ಇನ್ಕ್ಲೂಡಿಂಗ್ ಇಮಿಗ್ರೆಂಟ್ಸ್ ಯಾರೇ ಆಗಿರ್ಬೋದು, ಅವ್ರ ಹತ್ರ ಎಲ್ಲೋ ಕಾರ್ಡ್ ಅಂತ ಹೇಳ್ತಾರೆ, ಅಂದರೆ ಗೌರ್ಮೆಂಟ್ ID ಕಾರ್ಡ್ ಅಂತ ಹೇಳ್ತಾರೆ. ಅದಿತ್ತು ಅಂತಂದರೆ ಕಂಪ್ಲೀಟ್ ಟ್ರೀಟ್ಮೆಂಟ್ ಫ್ರೀ ಇರುತ್ತೆ ಇಲ್ಲಿ. ನಿಮಗೂ ಕೂಡ ಫ್ರೀನಾ? ನಿಮ್ಮ ಮಕ್ಕಳಿಗೆ, ನಿಮ್ಮ ವೈಫ್ಗೆ, ನಿಮಗೆ? ಅಂದರೆ ಈಗ ನಾನು ಟ್ಯಾಕ್ಸ್ ಪೇ ಮಾಡ್ತಿದ್ದಾನೆ, ನಾನು ಕಂಪ್ಲೀಟ್ ಫ್ಯಾಮಿಲಿಗೆ ಫ್ರೀ ಇರುತ್ತೆ ಇಲ್ಲಿ. ಸೊ ಇಲ್ಲಿ ಯಾರು ಟ್ಯಾಕ್ಸ್ ಪೇ ಮಾಡ್ತಾರೋ ಅವ್ರಿಗೆ ಕಂಪ್ಲೀಟ್ ಅಂದರೆ ಫುಲ್ ಅಷ್ಟು ಫ್ರೀ. ₹1 ಕಟ್ಟಂಗಿಲ್ಲ ಸರ್. ಇವಾಗ ಒಳಗೆ ಹೋಗಿ ತೋರಿಸ್ಬೋದಾ, ನೋಡ್ಬೋದಾ? ಬನ್ನಿ ಹೋಗೋಣ, ಹಾಸ್ಪಿಟ್ಲ್ ನೋಡೋಣ. ನಮ್ಮ ಜೊತೆಗೆ ಆನಂದ್ ಬ್ರದರ್ ಕೂಡ ಇದ್ದಾರೆ. 3 ಜನ ಕನ್ನಡಿಗರು, 3 ಜನ ಗ್ಲೋಬಲ್ ಕನ್ನಡಿಗರು ಇವತ್ತು ಡೆನ್ಮಾರ್ಕ್ ದೇಶದ ಹಾಸ್ಪಿಟಲ್ ಮತ್ತು ಹಾಸ್ಪಿಟಲ್ ಸಿಸ್ಟಮ್ನ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಈಗ ಹಾಸ್ಪಿಟ್ಲಿಗೆ ಎಂಟ್ರ್ ಆಗ್ತಾ ಇದ್ದೀವಿ. ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ಹಾಸ್ಪಿಟ್ಲು 5 ಸ್ಟಾರ್ ಹೋಟ್ಲು ಥರ ಇದೆ. ಇದು ವೇಟಿಂಗ್ ಏರಿಯಾ. ಈ ಜಾಗದಲ್ಲಿ ನೋಡ್ಬೋದು ನೀವು, ಬಸ್ಸು, ಟ್ರೈನು, ಯಾವ್ಯಾವ ಫೆಸಿಲಿಟಿ ಇದೆ ಇಲ್ಲಿಂದ ಹೋಗೋದಕ್ಕೆ ಅದನ್ನು ಕೂಡ ಬೋರ್ಡಲ್ಲಿ ಹಾಕಿದ್ದಾರೆ. ಇದು ಎಡರ್ಲಿ ಕೇರ್ ಹಾಸ್ಪಿಟಲ್, ಅಂದರೆ ವಯಸ್ಕರಿಗೆ, ಸೀನಿಯರ್ ಸಿಟಿಸನ್ಸ್ಗೋಸ್ಕರ ಮಾಡಿರೋಂಥ ಹಾಸ್ಪಿಟ್ಲು. ಒಟ್ಟು ಕಾಪನ್ಹೇಗನ್ನಲ್ಲಿ 12 ಹಾಸ್ಪಿಟ್ಲ್ ಇದೆ ಅಂತೆ. ಇದು ಸರ್ಕಾರದ ಹಾಸ್ಪಿಟ್ಲಾ ಯಾವುದೋ 5 ಸ್ಟಾರ್ ಹೋಟ್ಲಾ ಗೊತ್ತಾಗ್ತಾ ಇಲ್ಲ ಡಿಫ್ರೆನ್ಸು. ನೋಡಿ ಹೆಂಗೆ ಮಾಡಿದ್ದಾರೆ ಒಳಗೆ ಇಂಟೀರಿಯರ್ಸ್ ಎಲ್ಲ. ಇಲ್ಲಿ ಹಾಸ್ಪಿಟಲ್ ಕೆಫೆ ಮಾಡಿದ್ದಾರೆ. ಮತ್ತು ಬೇರೆ ಬೇರೆ ಊಟ ತಿಂಡಿಗೆ ಮಾಡೋಕ್ಕೆ ಜಾಗ ಕೂಡ ಮಾಡಿದ್ದಾರೆ. ಪೇಷಂಟ್ಸ್ಗೆ, ಡಾಕ್ಟರ್ಸ್ಗೆ, ಪ್ರತಿಯೊಬ್ಬರಿಗೂ ಎಷ್ಟು ಚೆನ್ನಾಗಿ ನೀಟ್ ಆ್ಯಂಡ್ ಕ್ಲೀನಾಗಿ ಪ್ರತಿಯೊಂದನ್ನು ಮೇಂಟೈನ್ ಮಾಡಿದ್ದಾರೆ. ನೆಲ ಕೂಡ ಹೆಂಗಿದೆ ನೋಡಿ, ಪ್ರತಿಯೊಂದಕ್ಕೂ ಡೈರೆಕ್ಷನ್ಸ್ ಆಗಿದ್ದಾರೆ. ಯಾವ ಕಡೆ ಹೋಗಬೇಕು, ಲೆಫ್ಟ್ಗೆ ಹೋದ್ರೇನೋ, ಸ್ಟ್ರೈಟ್ ಹೋದ್ರೇನೋ, ರೈಟ್ಗೆ ಹೋದ್ರೇನೋ ಅಂತ. ಎದುರುಗಡೆ ಏನು ನೋಡ್ತಾ ಇದ್ದೀರಾ, ಇದು ಹಾಸ್ಪಿಟಲ್ಗೆ ಅಂತಲೇ ಮಾಡಿರುವಂತಹ ಎನರ್ಜಿ ಯೂನಿಟ್ಟು. ಏನಾಗುತ್ತೆ ಅಂದರೆ ಆಪ್ರೇಷನ್ಸ್ ನಡೆಯೋದು ಅಥವಾ ಕ್ರಿಟಿಕಲ್ ಕೇರ್ ನಡಿಬೇಕಾದ್ರೆ ಪಬ್ಲಿಕ್ ಎಲೆಕ್ಟ್ರಿಸಿಟಿ ಕಟ್ ಆಗಿಬಿಟ್ರೆ ಹಾಸ್ಪಿಟಲ್ಸಲ್ಲಿ ಕೇರ್ ನಿಂತೋಗುತ್ತೆ. ಈಗ ಸರ್ಜರೀಸ್ ಎಲ್ಲ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಸಪ್ರೇಟ್ ಎನರ್ಜಿ ಯೂನಿಟನ್ನೇ ಕ್ರಿಯೇಟ್ ಮಾಡಿ ಈ ಒಂದು ಹಾಸ್ಪಿಟಲ್ ಸಿಸ್ಟಮ್ಸ್ಗೆ ಅಳವಡಿಸ್ಬಿಟ್ಟಿದ್ದಾರೆ. ನೋಡಿ, ಇಬ್ಬರು ಸ್ನೇಹಿತರು ಹೇಳ್ತಾ ಇದ್ದಾರೆ 8 ವರ್ಷದಿಂದ ಇದ್ದಾರೆ. ಒಬ್ಬರು 6 ವರ್ಷದಿಂದ ಇದ್ದಾರೆ, ಒಬ್ಬರು 8 ವರ್ಷದಿಂದ ಇದ್ದಾರೆ. ಒಂದು ದಿವಸನೂ ಕರೆಂಟ್ ಹೋಗಿಲ್ಲ. ಆದರೂ ಕರೆಂಟ್ ಹೋಗಿಲ್ಲ ಅಂದ್ರೂ ಒಂದು ಸಿಸ್ಟಮನ್ನು ಆಲ್ರೆಡಿ ಪ್ಲ್ಯಾನ್ ಮಾಡಿ ಇಟ್ಟಿದ್ದಾರೆ. ಅಕಸ್ಮಾತ್ ಏನೇ ಪ್ರಾಬ್ಲಮ್ ಆದರೂ ನಾವು ತಯಾರಿದ್ದೀವಿ ಅನ್ನೋದಕ್ಕೆ. ಬ್ರದರ್ ಕೇಳ್ತಾ ಇದ್ದೆ, ಸಿಕ್ಕಾಪಟ್ಟೆ ಸ್ಟ್ರೆಸ್ಸಾ, ಕೆಲಸ ಹೆಂಗಿರುತ್ತೆ, ಎಷ್ಟು ಅವರ್ ಮಾಡ್ತೀರಾ ಅಂತ. ಇಲ್ಲ ಬ್ರೋ, ಇಲ್ಲಿ ಯಾವ ಸ್ಟ್ರೆಸ್ಸು ಇಲ್ಲ. ನಮಗೇನಾದ್ರು ಸ್ಟ್ರೆಸ್ ಆಯಿತು ಅಂತ ಹೇಳ್ಬಿಟ್ರೆ 4 ತಿಂಗಳು ಹಾಲಿಡೇ ಕೊಟ್ಬಿಡ್ತಾರೆ ಇಲ್ಲಿ ಜನಗಳು. ಸ್ಟ್ರೆಸ್ ಹಾಲಿಡೇ ಅಂತ ಹೇಳಿದ್ರು. ಈ ಜಾಗದಲ್ಲಿ ಬರೀ ಹಾಸ್ಪಿಟಲ್ಗೆ ಅಂತಲೇ ಪಾರ್ಕಿಂಗ್ ಸೆಗ್ಮೆಂಟೇ ಕ್ರಿಯೇಟ್ ಮಾಡಿದ್ದಾರೆ. ಹಾಗೆ ಅಲ್ಲಿ ನೋಡಿದ್ರೆ ಕೇವಲ ಈ ಸುತ್ತಮುತ್ತ ಇರುವಂಥ ಹಾಸ್ಪಿಟಲ್ಸ್ಗೋಸ್ಕರ ಮಾತ್ರ ಡೆಡಿಕೇಟೆಡ್ ವಾಟರ್ ಸಪ್ಲೈ ಯೂನಿಟ್ ಕೂಡ ಮಾಡಿ ಇಟ್ಟಿರೋದು ಬಹಳ ವಿಶೇಷ. ಈ ಸರ್ಕಾರಿ ಆಸ್ಪತ್ರೆಯ ವಿನ್ಯಾಸದ ಬಗ್ಗೆ ಒಂದ್ಸರಿ ಗಮನ ಕೊಡಿ. ಹೆಂಗೆ ಡಿಸೈನ್ ಮಾಡಿದ್ದಾರೆ ಅಂದರೆ ಸುಮ್ಮನೆ ನೆಗ್ಲೆಕ್ಟ್ ಮಾಡಿ ಕಿತ್ತೋದು ಬಿಲ್ಡಿಂಗು ಮಾಡಿಲ್ಲ. ಪ್ರತಿಯೊಂದನ್ನು ಹೆಂಗೆ ಕ್ರಿಯೇಟ್ ಮಾಡಿದ್ದಾರೆ ಅಂತ ಒಮ್ಮೆ ನೋಡಿ. ಅದರಲ್ಲೇ ಗೊತ್ತಾಗುತ್ತೆ
ಎಷ್ಟು ಕರಪ್ಟ್ ಫ್ರೀ ಪ್ರಾಕ್ಟೀಸಸ್ ಇದೆ ಡೆನ್ಮಾರ್ಕ್ ದೇಶದಲ್ಲಿ ಅಂತ ನಾವು ಕೂಡ ಈ ರೀತಿ ಆಗೋದು ಯಾವಾಗ ಅನ್ನೋ ಯೋಚನೆ ಕೂಡ ಬರುತ್ತೆ. ಪ್ರತಿಯೊಂದು ಆಟೋಮೇಟೆಡ್ ಡೋರ್ಸು, ಇದರೊಳಗೆ ಎಲ್ಡರ್ಲಿ ಜನಗಳಿಗೆ ಸ್ಪೋರ್ಟಿಂಗ್ ಫೆಸಿಲಿಟೀಸ್ ಕೂಡ ಮಾಡಿದ್ದಾರೆ. ಇದು ಮಾಡಿರೋದು ಎಂಪ್ಲಾಯೀಸ್ ಸ್ಪೋರ್ಟಿಂಗ್ ಫೆಸಿಲಿಟಿ. ಡೆನ್ಮಾರ್ಕ್ ದೇಶದಲ್ಲೇ ಹ್ಯಾಂಡ್ಬಾಲ್ ಶುರುವಾಗಿದ್ದು ಈ ಗೇಮು, ಕೈಯಿಂದ ಹಾಕಿ ಅಂದರೆ ನೆಟ್ಗಳಿಗೆ ಹಾಕ್ತಾರಲ್ಲ ಆ ಥರ ಫುಟ್ಬಾಲ್ ಥರನೇ ಹ್ಯಾಂಡ್ಬಾಲ್ ಇದು. ಹಾಗೆ ಫುಟ್ಬಾಲ್ ಕೂಡ ಆಡ್ಬೋದು ಈ ಜಾಗದಲ್ಲಿ, ಮತ್ತು ಬಾಸ್ಕೆಟ್ಬಾಲ್ ಕೂಡ ಆಡ್ಬೋದು. ಇಲ್ಲಿರೋ ಎಂಪ್ಲಾಯೀಸ್ಗೆ, ಡಾಕ್ಟರ್ಸ್ಗೆ ಅಲ್ವಾ, ಪ್ರತಿಯೊಬ್ಬರಿಗೂ ಕ್ರಿಯೇಟ್ ಮಾಡಿರೋ ಫೆಸಿಲಿಟಿ. ಪ್ರಾಬಬ್ಲಿ ನಮ್ಮ ದೇಶದಲ್ಲಿ ಎಲೀಟ್ ಅಥ್ಲೀಟ್ಸ್ಗೂ ಈ ರೀತಿ ಫೆಸಿಲಿಟಿ ಇಲ್ಲ, ಆದರೆ ಇಲ್ಲಿ ಹಾಸ್ಪಿಟಲ್ ಎಂಪ್ಲಾಯೀಸ್ಗೆ ಈ ರೀತಿ ಫೆಸಿಲಿಟಿ ಇರೋದು ಬಹಳ ವಿಶೇಷ. ಇಲ್ಲೆಲ್ಲ ಶೂಟಿಂಗ್ ಮಾಡೋದು ಅಷ್ಟು ಸುಲಭದ ಮಾತಲ್ಲ ಬ್ರದರ್. ಅದಕ್ಕೆ ಈಗ ಯಾರೋ ಬಂದು ಕೇಳಿದ್ರು, ಪರ್ಮಿಷನ್ ತೊಗೊಂಡಿದ್ವಿ, ನೀವು ಯೋಚನೆ ಮಾಡಬೇಡಿ ಅಂತ ಹೇಳಿದ್ರು. ಹಾಸ್ಪಿಟ್ಲ್ ಆಚೆ ಸುಂದರವಾದ ಉದ್ಯಾನವನವನ್ನು ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಯಾಕಂದರೆ ಹೆಲ್ತು ನೇಚರ್ ಜೊತೆಗೆ ಅಲೈನ್ ಆಗಿರೋದ್ರಿಂದ ಪೇಷಂಟ್ಸ್ಗಾಗಲಿ ಇಲ್ಲಿಗೆ ಡಾಕ್ಟರ್ಸ್ಗಾಗಲಿ ಪ್ರತಿಯೊಬ್ಬರಿಗೂ ಒಂದು ಸೂಟಬಲ್ ಎನ್ವಿರಾನ್ಮೆಂಟ್ ಇರಬೇಕು. ಈ ಥರ ವಾತಾವರಣದಲ್ಲಿ ಕೂತ್ರೆ ಪ್ರಾಬ್ಲಿ ಅರ್ಧ ಕಾಯಿಲೆ ಇಲ್ಲೇ ವಾಸಿ ಆಗಿಬಿಡುತ್ತೆ. ಏನು ನೇಚರ್ ಥೆರಪಿ ಅಂತೀವಿ ಆ ರೀತಿ. ನೋಡಿ ಹೆಂಗಿದೆ ಗಾರ್ಡನ್ಸು, ಹೇಳ್ತಾರಲ್ಲ ಹುಲ್ಲಿನ ಮೇಲೆ ಬರಿಗಾಲಲ್ಲಿ ನಡೀರಿ ಆರೋಗ್ಯಕ್ಕೆ ಒಳ್ಳೆಯದು. ನೋಡಿ ದೊಡ್ಡ ಹೂವಿನ ಗಾರ್ಡನ್ನೇ ಮಾಡಿಬಿಟ್ಟಿದ್ದಾರೆ ಇಲ್ಲಿ. ಲಾನ್ ಎಷ್ಟು ಮಟ್ಟಿಗೆ ಮೇಂಟೈನ್ ಮಾಡಿದ್ದಾರೆ. ಇದು ಸರ್ಕಾರಿ ಆಸ್ಪತ್ರೆನ ಅಂತ ಬಾಯಿಗೆ ಬೆರಳಿಟ್ಕೊಳ್ಳೋಷ್ಟು ನಿಮಗೆ ಆಶ್ಚರ್ಯ ಆಗ್ಬೋದು. ಇದು ಸರ್ಕಾರಿ ಆಸ್ಪತ್ರೆಯಲ್ಲಿ ಆಟೋಮ್ಯಾಟಿಕ್ ಲಾನ್ ಮೋವರ್ ಮೆಷಿನ್ಗಳು. ಕಾಯಿಲೆ ಇದ್ದವ್ರಿಗೆ ಉತ್ತಮವಾದ ವಾತಾವರಣ ಇದ್ದರೆ ತನ್ನಂತಾನೇ ಅರ್ಧ ಕಾಯಿಲೆ ವಾಸಿ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ನೋಡ್ರಿ, ಈ ಥರ ಉದ್ಯಾನವನ, ಈ ಥರ ಕಣ್ಣಿಗೆ ಕಲರ್ಸು, ನನಗೇನೆ ಒಂಥರ ಸಡನ್ನಾಗಿ ಏನೋ ಒಂಥರ ಬೆಟರ್ ಫೀಲಿಂಗ್ ಬರ್ತಾಯಿದೆ. ಇನ್ನು ಪೇಷಂಟ್ಸ್ಗೆ ಎಷ್ಟು ರಿಲೀಫ್ ಆಗ್ಬೋದು. ಈ ಥರ ವಾತಾವರಣವನ್ನು ಕ್ರಿಯೇಟ್ ಮಾಡೋದ್ರಿಂದ ಎಷ್ಟು ಹೆಲ್ಪ್ ಆಗುತ್ತೆ. ನಾವು ಯಾಕೆ ಇದನ್ನು ಮಾಡ್ತಾಯಿಲ್ಲ? ಈ ಥರ ಪ್ರಶ್ನೆಗಳು ಈ ದಾರಿಯಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ನನ್ನ ತಲೆಯಲ್ಲಿ ಬರ್ತಾಯಿದೆ. ನಾವು ಹೂವಿನ ಗಾರ್ಡನ್ ಮಾಡೋದು ಬಿಡಿ, ಒಂದು ನ್ಯಾಯವಾದ ಫೆಸಿಲಿಟಿಯನ್ನು ಇವತ್ತವರೆಗೂ ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯವಾಗಿಲ್ಲ. ಯಾಕೆ ನಾವು ಕಲಿತಾ ಇಲ್ಲ? ಜಗತ್ತಲ್ಲಿ ಬೇಕಾದಷ್ಟು ದೇಶಗಳು ತಮ್ಮ ಜನರಿಗೋಸ್ಕರ ಅವ್ರದ್ದೇ ದುಡ್ಡಿಂದ, ಇವಾಗ ನಾವು ಟ್ಯಾಕ್ಸ್ ಕಟ್ತಾಯಿದ್ದೀವಿ, ಆದರೆ ಟ್ಯಾಕ್ಸ್ ಎಲ್ಲ ಹೋಗ್ತಾಯಿದೆ. ಪ್ರತಿಯೊಂದು ರೂಪಾಯಿ ಕೂಡ ಕರಪ್ಷನ್ನು, ಭ್ರಷ್ಟಾಚಾರ, ಅನ್ಯಾಯ ಎಲ್ಲರ ರಾಜಕಾರಣಿಗಳ ಜೇಬ್ಗೆ ಹೋಗ್ತಾಯಿದೆ. ಜನಗಳ ಪಾಲಿಗೆ 0. ನಾವು ಇದನ್ನು ಈ ಥರ ದೇಶಗಳಿಂದ ಕಲಿಲಿಲ್ಲ ಅಂದರೆ ಬೇರೆ ಎಲ್ಲೂ ಕಲಿಯೋಕ್ಕಾಗಲ್ಲ. ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಡೆನ್ಮಾರ್ಕ್ ದೇಶದ ಸಿಸ್ಟಮ್ಸ್ನ ಖಂಡಿತ ಅಳವಡಿಸ್ಕೋಬೇಕು. ಅಳವಡಿಸ್ಕೊಂಡ್ರೆ ಏನು ರಾಮರಾಜ್ಯ ಅಂತ ಹೇಳ್ತಾಯಿದ್ರು, ಖಂಡಿತ ಆಗೋಕ್ಕೆ ಸಾಧ್ಯ ಇದೆ. ಇನ್ನೂ ಸಾಕಷ್ಟು ವಿಷಯಗಳಿದೆ, ಮುಂದೆ ಹೇಳ್ತಾ ಹೋಗ್ತೀನಿ, ಬನ್ನಿ. ನೋಡಿ, ಪೇಷಂಟ್ಸ್ಗಳು ಬಂದು ಯಾವ ರೀತಿ ರಿಲ್ಯಾಕ್ಸ್ ಮಾಡ್ಬೋದು ಅನ್ನೋದಕ್ಕೆ ಚಿಕ್ಕ ಗುಡಿಸಲು ರೂಪದಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಮರದ ದಿಮ್ಮಿಗಳನ್ನು ಕಟ್ ಮಾಡಿ ಇಟ್ಟಿದ್ದಾರೆ. ಇಲ್ಲಿ ಬಂದು ರಿಲ್ಯಾಕ್ಸ್ ಮಾಡ್ಬೋದು, ಮೆಡಿಟೇಟ್ ಮಾಡ್ಬೋದು, ಏನು ಬೇಕೋ ಮಾಡ್ಬೋದು, ಚಿಲ್ ಮಾಡ್ಬೋದು. ಒಂದು ನ್ಯಾಚುರಲ್ ಎನ್ವಿರಾನ್ಮೆಂಟ್ನೇ ಕ್ರಿಯೇಟ್ ಮಾಡಿದ್ದಾರೆ ಸಂಪೂರ್ಣವಾಗಿ. ನಾವು 3 ಜನನು ಹಾಸ್ಪಿಟ್ಲನ್ನ ಸುತ್ತಾಡ್ತಾ ಇದ್ದೀವಿ ಅವಾಗಿಂದ. ಹಾಸ್ಪಿಟ್ಲ್ ಒಳಗೆ ಫೌಂಟೇನು, ಬಂಡೆಗಳು, ಟನಲ್ಗಳು. ನಾವೆಲ್ಲ ರೆಸಾರ್ಟ್ಗೆ ಹೋಗ್ತೀವಿ ರಿಲ್ಯಾಕ್ಸ್ ಮಾಡೋದಕ್ಕೆ, ಸ್ಟ್ರೆಸ್ ಬಸ್ಟ್ ಮಾಡ್ಕೊಳ್ಳೋದಕ್ಕೆ. ಆದರೆ ಡೆನ್ಮಾರ್ಕ್ ದೇಶದಲ್ಲಿ ಹಾಸ್ಪಿಟ್ಲಿಗೆ ಬಂದರೆ ಸಾಕು, ಸ್ಟ್ರೆಸ್ ರಿಲೀಫ್ ಆಗಿಬಿಡುತ್ತೆ. ನೋಡಿ ಹಿಂಗೆಲ್ಲ ಮಾಡಿದ್ದಾರೆ. ಗುಹೆ, ಇದು ಹಾಸ್ಪಿಟ್ಲ ರೆಸಾರ್ಟಾಗಿ ಗೊತ್ತಾಗ್ತಾಯಿಲ್ಲ. ಆಟ ಆಡೋದಕ್ಕೆ ಸ್ವಿಂಗು ನೋಡಿ ಇಲ್ಲಿ. ನಮ್ಮೂರುಗಳಲ್ಲಿ CEO ಹೇಳ್ತಾರೆ 14 ಅವರ್ಸ್ ಕೆಲಸ ಮಾಡಿ, 16 ಅವರ್ಸ್ ಕೆಲಸ ಮಾಡಿ. ಯಾಕೆ? ಮಲ್ಕೊಳ್ಳೋದೇ ಬೇಡ, ಫ್ಯಾಮಿಲಿ ಜೊತೆ ಇರೋದೇ ಬೇಡ, ಮಕ್ಕಳ ಜೊತೆ ಕಾಲ ಕಳೆಯೋದೇ ಬೇಡ, ಬರೀ ಕೆಲಸ ಮಾಡ್ತಾಯಿರಿ. ಯಾರಿಗೋಸ್ಕರ? ಯಾವ ಕಂಪ್ನಿಗೋಸ್ಕರ? ಆಯಿತು, ಯಾವ ಸವಲತ್ತಿಗೋಸ್ಕರ? ಏನು ಸಿಗ್ತಾಯಿದೆ ಮಾಡೋದಕ್ಕೋಸ್ಕರ? ಏನೂ ಸಿಗ್ತಾಯಿಲ್ಲ. ಇನ್ನೂ ಸಂಬಳ ಕಟ್ ಮಾಡ್ತಾಯಿದ್ದಾರೆ, ಇನ್ಫ್ಲೇಷನ್ ಜಾಸ್ತಿ ಆಗ್ತಾಯಿದೆ, ಪ್ರಾಬ್ಲಮ್ಸ್ ಹೆಚ್ಚಾಗ್ತಾಯಿದೆ. ರೋಡಲ್ಲಿ ಬೆನ್ನು ಮುರ್ಕೋತಾ ಇದ್ದೀವಿ ದಿನ, ಕಾರ್ ಓಡ್ಸೋಕ್ಕಾಗಲ್ಲ, ಟ್ರಾಫಿಕ್ ಜಾಮು. ಆದರೆ ಸುಸ್ತಾಗ್ತಾಯಿದೆ, ಸ್ಟ್ರೆಸ್ ಬಸ್ಟ್ರು ಬೇಕು ಅಂದಾಗ ನಾವೆಲ್ಲರೂ ಫ್ಯಾಮಿಲಿ ಕರ್ಕೊಂಡು ರೆಸಾರ್ಟ್ಗೆ ಹೋಗ್ತೀವಲ್ವ. ಆದರೆ ಡೆನ್ಮಾರ್ಕಿಗೆ ಬಂದರೆ ನೀವು ರೆಸಾರ್ಟ್ಗೆ ಹೋಗೋದೇ ಬೇಡ, ಹಾಸ್ಪಿಟ್ಲಿಗೆ ಬಂದ್ರೇ ಸಾಕು, ರೆಸಾರ್ಟ್ ಫೀಲಿಂಗಲ್ಲಿದೆ. ನಾನು ಹಾಸ್ಪಿಟ್ಲಲ್ಲಿ ಕೂತಿದ್ದೀನ, ರೆಸಾರ್ಟಲ್ಲಿದ್ದೀನ ಗೊತ್ತಾಗ್ತಾಯಿಲ್ಲ. ಡೆನ್ಮಾರ್ಕಲ್ಲಿ ಯಾವ ರೀತಿ
ಸಸ್ಟೈನಬಲ್ ಎನರ್ಜಿಯನ್ನು ಬಳಕೆ ಮಾಡ್ತಾ ಇದ್ದಾರೆ. ಹಾಗೆ ಸಸ್ಟೈನಬಲ್ ಎನರ್ಜಿಯನ್ನು ಯೂಸ್ ಮಾಡೋರಿಗೆ ಎಷ್ಟು ಟ್ಯಾಕ್ಸ್ ಬೆನಿಫಿಟ್ ಕೊಡ್ತಾ ಇದ್ದಾರೆ ಅದು ಹೇಳೋಕ್ಕೆ ಆಗಲ್ಲ, ಅಷ್ಟು ಬೆನಿಫಿಟ್ಸ್ ಕೊಡ್ತಾ ಇದ್ದಾರೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಹಾಸ್ಪಿಟಲಲ್ಲಿ ಕೂಡ ಎಲೆಕ್ಟ್ರಿಕ್ ಪಾಯಿಂಟ್ಸ್ ಮಾಡಿದ್ದಾರೆ ಕಾರ್ಗಳನ್ನು ಚಾರ್ಜ್ ಮಾಡ್ಕೊಳ್ಳೋದಕ್ಕೋಸ್ಕರ. ಸರ್ ಇದು ಹೆಂಗೆ ಅಂದರೆ ಇದು ನಮ್ಮದು ಆಫೀಸ್ ಕಾರು. ಇದು ನಮಗೆ ಯಾವ್ದಾದ್ರು ಬೇರೆ ಹಾಸ್ಪಿಟಲ್ಗಳಲ್ಲಿ ಮೀಟಿಂಗ್ ಅಥವಾ ಬೇರೆ ಕಡೆ ಮೀಟಿಂಗ್ ಇತ್ತು ಅಂತಂದರೆ ಆಫೀಸ್ ಟೈಮಲ್ಲಿ ನಾವು ಯೂಸ್ ಮಾಡ್ಕೋಬೋದು. ಇದು ಕಂಪ್ಲೀಟ್ಲಿ ಫ್ರೀ, ನಮಗೋಸ್ಕರನೇ ಇಟ್ಟಿರೋದು ಇದು ಆಫೀಸಲ್ಲಿ. ಸಸ್ಟೈನಬಲ್ ಎನರ್ಜಿನ ಯೂಸ್ ಸಸ್ಟೈನಬಲ್ ಎನರ್ಜಿಗೂ ಸಪೋರ್ಟ್ ಮಾಡೋಕ್ಕೋಸ್ಕರ EV ಕಾರ್ ಇಟ್ಟಿರೋದು, ಎಲೆಕ್ಟ್ರಿಕ್ ಕಾರ್ಗಳನ್ನ. ಅದರ ಆ ಒಂದು ಗ್ರೀನ್ ರೆವಲ್ಯೂಷನ್ ಸಪೋರ್ಟ್ ಮಾಡೋದು, ಕಾರ್ಬನ್ ಎಮಿಷನ್ ಕಮ್ಮಿ ಮಾಡೋದಕ್ಕೆ ನಮಗೋಸ್ಕರ, ಅಂದರೆ ಇಲ್ಲಿಂದನೇ ಶುರುವಾಗಲಿ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡೋದು ಎಲೆಕ್ಟ್ರಿಕ್ ಕಾರ್ ಹಾಸ್ಪಿಟಲ್ಸ್. ಇಡೀ ದೇಶನ ಪಿನಾಯ್ಲ್ ಹಾಕಿ ತೊಳೆದು ಕ್ಲೀನ್ ಮಾಡಿ ಸಾರಿಸಿ ಗುಡಿಸ್ದಂಗಿದೆ. ಒಂದು ಕಡೆ ಆದರೂ ನಿಮಗೆ ಎಲ್ಲಾದ್ರೂ ಇದು ಹಾಸ್ಪಿಟ್ಲ್ ಅಂತ ಮರ್ತೋಗಿ ಇಡೀ ದೇಶನೇ ಹಿಂಗಿರೋದು ನೋಡಿ. ಎಲ್ಲಾದರೂ ನಿಮಗೆ ಒಂದು ಚೂರಾದರೂ ಕಸ, ಒಂದು ಪೇಪರು ಏನಾದ್ರು ಕಾಣುತ್ತಾ ಈ ಜಾಗದಲ್ಲಿ? ಅಂದರೆ ಹಾಸ್ಪಿಟಲೈಸ್ ಇಡೀ ದೇಶನೇ ಒಳ್ಳೆ ಸ್ಯಾನಿಟೈಸ್ ಮಾಡ್ದಂಗಿದೆ. ಸರ್ ಹೇಗೆ ಅಂತಂದರೆ ಇಲ್ಲಿ ನಮ್ಮದು ಪ್ರತಿಯೊಂದು ಕಮ್ಯೂನ್ ಅಂತ ಹೇಳ್ತಾರೆ. ಅಂದರೆ ಕಮ್ಯೂನ್ ಅಂತಂದರೆ ಈಗ ಅಂದರೆ ಇವಾಗ ನಮ್ಮ ಇಂಡಿಯಾದಲ್ಲಿ ಮುನ್ಸಿಪಾಲಿಟೀಸ್ ಅಂತ ಹೇಳ್ತಾರಲ್ಲ, ಒಂದೊಂದು ಏರಿಯಾಗೆ ಮುನ್ಸಿಪಾಲಿಟಿ, ಅದೇ ರೀತಿ ಕಮ್ಯೂನ್ ಅಂತ ಹೇಳ್ತಾರೆ. ಅಲ್ಲಿ ಅಂದರೆ ಎಲ್ಲ ಕಮ್ಯೂನಲ್ಲೂ ಒಂದೊಂದು ಕ್ಲಿನಿಕ್ಸ್ ಇರುತ್ತೆ. ಆ ಕ್ಲಿನಿಕ್ಸ್ ಹೇಗೆ ಅಂತಂದರೆ ಅಲ್ಲಿಂದ ಅಂದರೆ ಒಂದು ಫೋನ್ ನಂಬರ್ಲಿರುತ್ತೆ. ಅಂದರೆ ಅಲ್ಲಿನ ಕ್ಲಿನಿಕ್ಕಿಂದು ಈಗ ನನಗೆ ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್, ಅಂದರೆ ಈಗ ನನಗೆ ಹುಷಾರಿಲ್ಲ, ನನಗೆ ಜ್ವರ ಬಂತು ಅಥವಾ ನನ್ನ ಮಗಳಿಗೆ ಹುಷಾರಿಲ್ಲ ಅಂತಂದರೆ ಇಮಿಡಿಯೇಟ್ ಅವ್ರಿಗೆ ಫೋನ್ ಮಾಡ್ತೀನಿ. ಅದು ಬರೀ ಓಪನ್ ಇರೋದು ಆಫೀಸ್ ಅವರ್ಸಲ್ಲಿ ಮಾತ್ರ. ಬೆಳಗ್ಗೆ 9 ಗಂಟೆ ಸಂಜೆ 4 ಗಂಟೆವರೆಗೂ ಓಪನ್ ಇರುತ್ತೆ. ಆವಾಗ ಅವ್ರಿಗೆ ಫೋನ್ ಮಾಡಬೇಕು. ಅವರು ಕೇಳ್ತಾರೆ ಇನ್ಫಾರ್ಮೇಷನ್, ಅಂದರೆ ಏನು ಹುಷಾರಿಲ್ಲ, ಜ್ವರ ಇದೆಯಾ, ಫೀವರ್ ಇದೆಯಾ, ಅಂದರೆ ನಿಮಗೆ ಯಾವ ಥರ, ಅಂದರೆ ಬೇರೆ ಏನೋ ತೊಂದರೆ ಇದೆಯಾ ಅಂತ ಕೇಳ್ತಾರೆ. ಆವಾಗ ಅವ್ರು ನಮಗೆ ಅಂದರೆ ಒಂದು ಅಪಾಯಿಂಟ್ಮೆಂಟ್ ಕೊಡ್ತಾರೆ. ಅದೇನಾದ್ರು ತುಂಬ ಸೀರಿಯಸ್ ಆಗಿತ್ತು ಅಂದರೆ ಇಮಿಡಿಯೇಟಾಗಿ ಕೊಡ್ತಾರೆ. ಸೀರಿಯಸ್ ಆಗಿಲ್ಲ ಅಂತಂದರೆ ನಮಗೊಂದು 2 ಡೇಸ್ ಬಿಟ್ಟು ಆಫ್ಟರ್ ಕೊಡ್ತಾರೆ. ಆಮೇಲೆ ನಾವು ಅಲ್ಲಿಗೆ ಹೋದ್ಮೇಲೆ ಟ್ರೀಟ್ಮೆಂಟ್, ಅಂದರೆ ಇಲ್ಲಿ ಹೇಗೆ ಅಂತಂದರೆ ಇಲ್ಲಿ ಟ್ರೀಟ್ಮೆಂಟು ತುಂಬ ಸಿಂಪಲ್ಲು. ಎಸ್ಪೆಷಲಿ ನಮಗೆ ಜ್ವರ, ಶೀತ, ಕೆಮ್ಮು ಯಾವುದೇ ರೀತಿ ಸಿಂಪಲ್ಲಾಗಿ ಯಾವುದೇ ಇದ್ರೂ ನಮಗೆ ಒಂದೇ ಒಂದು ಮಾತ್ರೆ ಕೊಡೋದು, ಅದು ಪ್ಯಾನೋಡಿಲ್. ಅಂದರೆ ನಮ್ಮ ಇಂಡಿಯಾದಲ್ಲಿ ಹೇಳ್ತಾರಲ್ಲ ಸರ್ವರೋಗಕ್ಕೂ ಸಾರಾಯ ಮದ್ದು ಅಂತ, ಇಲ್ಲಿ ಒಂದೇ ಒಂದು ಮದ್ದು, ಅದು ಪ್ಯಾನೋಡಿಲ್ ಅಂತ ಹೇಳ್ತಾರೆ. ಆ ಮಾತ್ರೆ ಎಲ್ಲದಕ್ಕೂ ಯೂಸೇ. ನಮಗೆ ಯಾವುದೇ ಒಂದು ಇಫ್ ಇನ್ ಕೇಸ್ ನನಗೆ ಕೈ ನೋವ್ತಾ ಇದೆಯಾ ಅದಕ್ಕೂ ಪ್ಯಾನೋಡಿಲ್, ನಂಗೆ ತಲೆ ನೋವ್ತಾ ಇದೆಯಾ ಪ್ಯಾನೋಡಿಲ್ಲೇ, ಸೊಂಟ ನೋವ್ತಾ ಇದೆಯಾ ಪ್ಯಾನೋಡಿಲ್ಲೇ. ಪ್ಯಾರಾಸಿಟಮಲ್ ಅದೇ ಕಂಟೆಂಟು. ಎಕ್ಸ್ಟ್ರಾ ನನಗೆ ಆ ಟ್ರೀಟ್ಮೆಂಟ್ ಮಾಡಿಸು, ಈಸಿ ಸ್ಕ್ಯಾನ್ ಮಾಡಿಸು, ಇದನ್ನು ಮಾಡಿಸು, ಅವೆಲ್ಲ ಏನೂ ಹೇಳೋದಿಲ್ಲ ಇಲ್ಲಿ. ನಮಗೆ ಅಂದರೆ ಮೇಜರ್ ಪ್ರಾಬ್ಲಮ್ ಇತ್ತು ಅಂದರೆ ಮಾತ್ರ ಹಾಸ್ಪಿಟ್ಲಿಗೆ ಬರ್ಕೊಡ್ತಾರೆ. ಹಾಸ್ಪಿಟ್ಲಿಗೆ ಬರಬೇಕು, ಇಲ್ಲಿ ಕಂಪ್ಲೀಟ್ ಸ್ಕ್ಯಾನ್ ಆಗುತ್ತೆ, ಅದ್ರ ಮೇಲೆ ನೆಕ್ಸ್ಟ್ ಪ್ರೊಸೀಜರ್ನ ಫಾಲೋ ಮಾಡ್ತಾರೆ. ಸರ್ ಪೆನಡಿಲ್ ಅಂತ ಹೇಳಿದ್ರಲ್ಲ, ಹೆಂಗೆ ಅಂದರೆ ಇವಾಗ ಅದು ಮಾತ್ರ ಎಲ್ಲ ತಲ್ಲಿ ಸಿಗುತ್ತೆ. ಅಂದರೆ ಎಲ್ಲ ಸ್ಟೋರಲ್ಲಿ ಹೋದರೂ ನಿಮಗೆ ಸಿಗುತ್ತೆ. ಅದಕ್ಕೆ ಯಾವುದೇ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಬೇಕಾಗಿಲ್ಲ. ಮತ್ತು ಇನ್ನೊಂದು, ನಿಮಗೆ ಒಂದೇ ಬಾಕ್ಸು ಕೊಡೋದು ಪೆನಡಿಲು. ನೀವು ಯಾವುದೇ ಸ್ಟೋರಿಗೆ ಹೋದರೆ ಒಂದ್ಸರಿಗೆ ಒಂದೇ ಬಾಕ್ಸ್ ತೊಗೊಳಕ್ಕಾಗೋದು. ನನಗೆ 2 ಬಾಕ್ಸ್ ಕೊಡಿ, 3 ಬಾಕ್ಸ್ ಕೊಡಿ ಅಂದರೆ ಕೊಡಲ್ಲ. ಅದು ಕೂಡ ನಿಮ್ಮ CPR ನಂಬರ್ ಅದು ಕೂಡ ಇವಾಗ ಎಕ್ಸ್ಟ್ರಾ ಕೊಡಬೇಕಂದ್ರೆ ಪ್ರಿಸ್ಕ್ರಿಪ್ಷನ್ ಕೇಳ್ತಾರೆ. ಸಪೋಸ್ ನಿಮ್ಮ ಡಾಕ್ಟರ್ ಏನಾದ್ರು ಕೊಟ್ಟಿದ್ದಾರೆ ಆ ಥರ ಅಂತ. ನಮಗೆ ಭಾಳಷ್ಟು ಬೇಕು ಅಂದರೆ ಒಂದೇ ಸರಿ ನಾವು ಕ್ವಾಂಟಿಟಿ ಜಾಸ್ತಿ ತಗೋಬೇಕಂದ್ರೆ ಡಾಕ್ಟರ್ ಹತ್ರ ನಾವು ಬರೆಸ್ಕೋಬೇಕು. ನನಗೆ ಅಂದರೆ ಯೂಶ್ವಲಿ ನನಗೆ ಬ್ಯಾಕ್ ಪೇಯ್ನ್ ಬರ್ತಾ ಇದೆ ಅಂತಂದರೆ ಡಾಕ್ಟರ್ ನಿಮಗೆ ಪ್ರಿಸ್ಕ್ರಿಪ್ಷನ್ ಬರ್ತಾರೆ. ಆವಾಗ ನಮ್ಗೆ ಅಪೋಟೆಕ್ಕಿಗೆ ಹೋಗಿ ನಮಗೆ ಎಷ್ಟು ಬೇಕು ಅಷ್ಟು ಕ್ವಾಂಟಿನ ನಾವು ಫಾರ್ಮಸಿ ಅಲ್ಲೋಗಿ ತೊಗೋಬೇಕು. ಇಲ್ಲ ಅದು ಬಿಟ್ಟು ಇನ್ನು ಯಾವುದೇ ಮೆಡಿಸನ್ ಆಗಲಿ ಇಲ್ಲಿ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಬೇಕೇ ಬೇಕು. ಪ್ರಿಸ್ಕ್ರಿಪ್ಷನ್ ಅಂತ ಹೇಳಿದ್ರಲ್ಲ ಅವರು, ಈಗ ನಮ್ಮ ಇಂಡಿಯಾದಲ್ಲಿ ಪ್ರಿಸ್ಕ್ರಿಪ್ಷನ್ ಹೇಗಾಗುತ್ತೆ ಅಂದರೆ, ಈಗ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ, ಅವ್ರು ಬರ್ಕೊಡ್ತಾರೆ, ಪೇಪರ್ಸ್ ಇರುತ್ತೆ, ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಬಟ್ ಇಲ್ಲಿ ಹೇಗೆ ಅಂತಂದರೆ, ಈಗ ನಮ್ಮ CPR ನಂಬರ್ ಇರುತ್ತಲ್ಲ, ಇದಕ್ಕೆ ಪ್ರಿಸ್ಕ್ರಿಪ್ಷನ್ನ ಪ್ರಿಸ್ಕ್ರೈಬ್ ಮಾಡ್ತಾರೆ. ನಮಗೆ ಚೀಟಿ ಕೂಡ ಸಹ ಕೊಡಲ್ಲ. ನಾವು ಆ ಗೌರ್ಮೆಂಟ್ ಫಾರ್ಮಸಿಗೆ ಹೋಗಿ ನಮ್ಮ ಒಂದು ಕಾರ್ಡ್ ಇರುತ್ತಲ್ಲ, ಇನ್ನು ಫುಲ್ ಹೆಲ್ತ್ ಕಾರ್ಡ್ ಅಂತ ಹೇಳ್ತಾರೆ, ಅದನ್ನು ಸ್ಕ್ಯಾನ್ ಮಾಡಿದ್ರೆ, ನಮ್ಮ ಆಧಾರ್ ಕಾರ್ಡ್ ಅಂದ್ಕೊಳ್ಳಿ, ಅದನ್ನು ಸ್ಕ್ಯಾನ್ ಮಾಡಿದ್ರೆ ಸಾಕು, ಇದಂಗೆ ಫಾರ್ಮಸಿಗೆ ಗೊತ್ತಾಗುತ್ತೆ, ಆ ಪ್ರಿಸ್ಕ್ರಿಪ್ಷನ್ ಬಂದ್ಬಿಡುತ್ತೆ. ಅವರು ಪ್ರಿಸ್ಕ್ರಿಪ್ಷನ್ ಸಮೇತ ಯಾವಾಗ ತಗೋಬೇಕು ಅನ್ನೋದು ಅದ್ರಲ್ಲಿ ಚೀಟಿ ಮಾಡಿ ಅಂಟಿಸಿ ಕೊಟ್ಬಿಡ್ತಾರೆ ನಮಗೆ. ಆ ಥರ ಚಾನ್ಸೇ ಇಲ್ಲ, ತಗೊಳಕ್ಕೆ ಆಪ್ಷನ್ನೇ ಇಲ್ಲ ನಮಗೆ. ನಮ್ಮಲ್ಲಿ ಒಂದು ಪ್ರಿಸ್ಕ್ರಿಪ್ಷನ್ ಡಾಕ್ಟರ್ ಕೊಟ್ಟರೆ ಅದನ್ನು 1 ವಾರ ತೊಗೊತೀವಿ. ತೊಗೊಂಡ್ಮೇಲೆ ಆ ಪೇಯ್ನ್ ಎಲ್ಲ ಹೋಗುತ್ತೆ. ಅದಾದಮೇಲೆ ಮತ್ತೆ ಇನ್ನೊಂದು ವರ್ಷಕ್ಕೆ ಅದೇ ಪೇಯ್ನ್ ಬರುತ್ತೆ ಅಂದ್ಕೊಳ್ಳಿ, ಮತ್ತೆ ಅದೇ ಪ್ರಿಸ್ಕ್ರಿಪ್ಷನ್ ತೊಗೊಂಡೋಗಿ ಮೆಡಿಕಲ್ ಶಾಪಲ್ಲಿ ಮೆಡಿಸಿನ್ಸ್ ತೊಗೊಂಬರ್ತೀವಿ. ಬಟ್ ಇಲ್ಲಿ ಹಂಗೆ ವರ್ಕ್ ಆಗೋಲ್ಲ. ಒಂದು ಪ್ರಿಸ್ಕ್ರಿಪ್ಷನ್ ಒಂದೇ ಸರಿ ವರ್ಕ್ ಆಗೋದು. ಅದು ಎಷ್ಟು ದಿನ ಕೊಟ್ಟಿರ್ತಾರೆ ಅಷ್ಟೇ ದಿನಕ್ಕೆ ಮಾತ್ರ. ಇಲ್ಲಿ ಡೆಲಿವರಿ ಸಿಸ್ಟಮ್ ಸ್ಪೆಷಲಿ ಮಕ್ಕಳಿಗೆ ಭಾಳ ಕೇರ್ ಕೊಡ್ತಾರೆ. ನೀವು ನೋಡಿರ್ಬೋದು ಸ್ಕೂಲಿಂದ ಆಗಲಿ ಯಾವುದೇ ಆಗಲಿ. ಅದೇ ಥರ ಡೆಲಿವರಿ ಟೈಮಲ್ಲಿ ಭಾಳಷ್ಟು ಫೆಸಿಲಿಟಿ ಇದೆ. ಅಂದರೆ ನಮಗೆ ಕೇಳ್ತಾರೆ ಯಾವ ಥರ ನಿಮಗೆ ವೈಫಿಗೆ ಕೇಳ್ತಾರೆ ಯಾವ ಥರ ಡೆಲಿವರಿ ಬೇಕು, ಇಲ್ಲ ಹೋಮಲ್ಲಿ ಡೆಲಿವರಿ ಕೊಡ್ತೀರಾ, ಇಲ್ಲ ನೀವು ಹಾಸ್ಪಿಟಲಲ್ಲೇ ಬಂದು ಕೊಡಬೇಕಾ, ಇಲ್ಲ ಅದೇ ಥರ ಬೇರೆ ಬೇರೆ ಆಪ್ಷನ್ಸ್ ಇದೆ. ಬಟ್ಟು ಹಾಸ್ಪಿಟಲ್ಗೆ ಹೋದರೆ ಒಂದು ಒಳ್ಳೆ 5 ಸ್ಟಾರ್ ಥರ
ಹೋಟೆಲ್ ಥರ ಇರುತ್ತೆ ಹಾಸ್ಪಿಟಲ್. ಓಕೆ, ಸೊ ಅದು ಮಾತ್ರ ಆ ಎಕ್ಸ್ಪೀರಿಯೆನ್ಸ್ ಮಾತ್ರ ನಾನು ಮರೆಯೋಕ್ಕೆ ಆಗಲ್ಲ. ಮತ್ತು ಇನ್ನೊಂದು ಡೆಲಿವರಿ, ನಾರ್ಮಲ್ ಡೆಲಿವರಿ ಆಲ್ಮೋಸ್ಟ್ 99.99% ಅವ್ರು ನಾರ್ಮಲಿ ಡೆಲಿವರಿ ಕೊಡೋದಕ್ಕೆ ಪ್ರಯತ್ನ ಪಡ್ತಾರೆ. ಇಲ್ಲ ಹಣನೇ ಇಲ್ಲಲ್ಲ, ಹಣಕ್ಕೋಸ್ಕರ ಸಿಸೇರಿಯನ್ ಮಾಡೋದು, ಎಕ್ಸ್ಟ್ರಾ ಬಿಲ್ಲಿಂಗ್ಗೋಸ್ಕರ ಮಾಡೋದು. ಯಾಕಂದ್ರೆ ಸರ್ಕಾರದ ದುಡ್ಡಿದ್ದು. ಹೌದು, ಎಷ್ಟು ವೇಸ್ಟ್ ಆಗುತ್ತೋ ಸರ್ಕಾರಕ್ಕೆ ವೇಸ್ಟ್ ಆಗುತ್ತೆ. ಸರ್ಕಾರಕ್ಕೆ ಕಮ್ಮಿ ಮಾಡಕ್ ಸಾಧ್ಯನೋ ಅಷ್ಟು ಕಮ್ಮಿ ಮಾಡ್ತಾರೆ. ದಷ್ಟು. ಮತ್ತು ಇನ್ನೊಂದು, ನನ್ನ ಮಗಳು 4.3 kg ಹುಟ್ಟಿದಾಗ, ಬಟ್ ಅವಳದು ನಾರ್ಮಲ್ ಡೆಲಿವರಿ. ನನಗೆ ಆಶ್ಚರ್ಯ ಆಯಿತು. ಅದು ಡೆಲಿವರಿ ಮಾಡ್ಬೇಕಾದ್ರೆ ನಾನು ನರ್ಸ್ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಆ ಮಗು ಹೊರಗಡೆ ಬರೋವರೆಗೂ ನಾನು ನರ್ಸ್ ಬಿಟ್ಟರೆ ಬೇರೆ ಯಾರು ಇಲ್ಲ. ನನಗೆ ಅಷ್ಟು ಟೆನ್ಷನ್ ಆಗಿತ್ತು. ಬಟ್ ನಮಗೆಲ್ಲ ನರ್ಸ್ ಹೇಳಿರ್ತಾರೆ, ಹಿಂಗೇನ ಕಾಂಪ್ಲಿಕೇಟ್ ಬಂದರೆ ಜಸ್ಟ್ ಚೈನ್ ಪುಲ್ ಮಾಡಿ ನಿಮಗೆ ಡಾಕ್ಟ್ರ್ ಇಮಿಡಿಯೇಟ್ ಬರ್ತಾರೆ. ಆವಾಗ ಡಾಕ್ಟ್ರು ಇರಲಿಲ್ಲ ನಮ್ಮ ಜೊತೆಗೆ. ನನ್ನ ಮಗಳು ಹುಟ್ಟಿದಾಗ ಡಾಕ್ಟ್ರು ಇರಲಿಲ್ಲ. ನನ್ನ ಮಗಳು ಜಸ್ಟ್ ಹೊರಗೆ ಬಂದಳು, ತಲೆ ಹೊರಗೆ ಬಂದಾಗ ಆವಾಗ ನರ್ಸ್ ಹೇಳಿದ್ರು ಚೈನ್ ಪುಲ್ ಮಾಡಿ ಅಂತ. ಅವಾಗ ಡಾಕ್ಟ್ರು ಬಂದು ಹೊರಗಡೆ ತಗೊಂಡು ಜಸ್ಟ್ ನಮ್ಮ ಕೈಯಿಂದನೇ ಕಟ್ ಮಾಡಿಸ್ತಾರೆ. ಅಂದರೆ ಒಕ್ಕಳದು ಇದಿರುತ್ತಲ್ಲ, ಅಪ್ಪನೇ. ಮತ್ತು ಪುಷ್ ಮಾಡಲ್ಲ. ನನ್ನ ವೈಫಿಗೆ ಅದೇ ಎಪಿಡ್ರೋಲಲ್ಲೂ ಕೊಟ್ಟಿಲ್ಲ. ಅವಳು ಫುಲ್ ಪೇನಲ್ಲೇ ಇದ್ಲು, ಏನು ಕೊಟ್ಟಿಲ್ಲ. ಸುಮ್ಮನೆ ನಾರ್ಮಲ್. ಇವಾಗ ಹೆಂಗೆ ನಾರ್ಮಲ್ ಮನುಷ್ಯ ಇವಾಗ ಹೆಂಗೆ ಹಿಂಗೆ ದಾರಿಯಲ್ಲಿ ಹೋಗ್ತಾ ಇದ್ರೆ ಡೆಲಿವರಿ ಹೆಂಗಾಗುತ್ತೆ, ಅದೇ ಥರ ನಮ್ಮ ವೈಫಿಗೆ ಡೆಲಿವರಿ ಆಗಿದೆ. ಬಟ್ ಅದು ಮಾತ್ರ ಒಂದು ಅಮೇಝಿಂಗ್, ನ್ಯಾಚುರಲ್. ಮತ್ತು ಇಲ್ಲಿ ಡೆಲಿವರಿ ಆದಮೇಲೆ ಅವರೇ ಕೇಳ್ತಾರೆ ನಿಮ್ಗೆ ಎಷ್ಟು ದಿನ ಇರಬೇಕಾಗುತ್ತೆ ಅಂತ. ನಾರ್ಮಲಿ ಅವರು 1 day ಇಟ್ಕೊತಾರೆ. ಹೇಳೋದವ್ರು ಏನಂದರೆ, ಈಗ ಡೆಲಿವರಿ ಆಯ್ತು ಅಂದ್ಕೊಳ್ಳಿ, ಬೆಳಿಗ್ಗೆ ಸಾಯಂಕಾಲ ಹೋಗ್ಬಿಡಿ ಅಂತಾರೆ ಬೇಕಿದ್ರೆ, ಅದೇ ಥರ. ಮತ್ತು ನಮ್ಮ ಕಡೆ ಡೆಲಿವರಿ ಆದರೆ ನಿನಗೆ ಆ ಫುಡ್ ತಿನ್ನಬೇಕು, ಇದು ಅದು. ಇಲ್ಲ, ಡೆಲಿವರಿ ಆಗಬೇಕಾರಲ್ಲ, ಡೆಲಿವರಿ ಆಗೋ ಟೈಮಲ್ಲೇ ನಮಗೆ ನಮ್ಮ ವೈಫಿಗೆ ಜ್ಯೂಸ್ ಅಂತೆ, ಅದು ಅಂತೆ, ಬ್ರೆಡ್ ಅಂತೆ. ಡೆಲಿವರಿ ಆದಷ್ಟಕ್ಕೆ ಬ್ರೆಡ್ಡು, ಜ್ಯೂಸು, ಆರೆಂಜ್ ಎಲ್ಲ ಬಂದು ಕೊಟ್ಬಿಟ್ರು. ನಮ್ಮ ವೈಫು ತಿನ್ಬೇಕಾ ಬೇಡ, ಕುಡಿಬೇಕಾ ಬೇಡ. ಸೊ ಆ ಥರ ಇರುತ್ತೆ. ಇದರಲ್ಲಿ ಏನು ಅರ್ಥ ಮಾಡ್ಕೋಬೋದು ನಾವು ಅಂದರೆ, ಸರ್ಕಾರ ನಡೆಸ್ತಾ ಇರೋದ್ರಿಂದ ಅವರು ಕೂಡ ಲೆಕ್ಕಾಚಾರ ಹಾಕ್ತಾ ಇರ್ತಾರೆ. ಒಂದು ದಿವಸನೂ ಎಕ್ಸ್ಟ್ರಾ ವೇಸ್ಟ್ ಮಾಡಲ್ಲ. ಪೇಷಂಟಿಗೆ ಅನ್ವಾಂಟೆಡ್ ಕೇರ್ ಸಿಗಲ್ಲ. ICUಲಿ ಈಗ ನಮ್ಮಲ್ಲಿ ಎಷ್ಟೊಂದು ಸಲ ತೀರ್ಕೊಂಡ್ಬಿಟ್ಟಿರ್ತಾರೆ. ಬೇಕಂತ 20 ದಿವಸ 30 ದಿವಸ ಇಟ್ಕೊಂಡಿರುವಂತಹ ಸಂಗತಿಗಳನ್ನ ಕೇಳಿದ್ದೀವಿ. ಆ ರೀತಿ ಸಂಗತಿಗಳಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಪ್ರತಿ ದಿವಸ ಇಟ್ಕೊಂಡ್ರು ಸರ್ಕಾರಕ್ಕೆ ಖರ್ಚು. ಸೊ ಪಬ್ಲಿಕ್ ಸೆಕ್ಟರ್ ಅಂದರೆ ನಾವು ಸರ್ಕಾರನೇ ಸಂಪೂರ್ಣವಾಗಿ ಹೆಲ್ತ್ ಕೇರ್ ಮತ್ತು ಎಜುಕೇಷನ್ ಸಿಸ್ಟಮ್ನ ಹ್ಯಾಂಡಲ್ ಮಾಡೋದು ಎಷ್ಟು ಮುಖ್ಯ ಅಂತ ಡೆನ್ಮಾರ್ಕಿಂದ ನಾವು ಕಲಿಬೋದು. ಹಾಗೆ ಸಾಕಷ್ಟು ಬೇರೆ ದೇಶಗಳಿದೆ. ಬಟ್ ನಾನು ಇಷ್ಟು ದೇಶಗಳು ಯುರೋಪಿಯನ್ ಕಂಟ್ರೀಸಲ್ಲಿ ಸಾಕಷ್ಟು ದೇಶ ನೋಡಿದೆ. ಬಟ್ ಡೆನ್ಮಾರ್ಕ್ ಅಷ್ಟು ಹೈಲಿ ಆರ್ಗನೈಸ್ಡು ಮತ್ತು ಹೈಲಿ ಎಫೆಕ್ಟಿವ್ ಮತ್ತು ಲೀಸ್ಟ್ ಕರಪ್ಟೆಡ್ ಸ್ಟೇಟು ಬಹಳ ಕಮ್ಮಿ ನೋಡಿದ್ದು. ನಿಮ್ಮ ಅನುಭವ ಏನು? ನಿಮ್ಮ ಮಗಳು ನಿಮಗೂ ಕೂಡ ಮಗಳಿದ್ರಲ್ಲ? ಹೌದು, ಅಂದರೆ ನನ್ನ ಮಗಳು ಡೆಲಿವರಿ ಇಂಡಿಯಾದಲ್ಲಿ, ಬಟ್ ನನ್ನ ವೈಫ್ ಪ್ರೆಗ್ನೆಂಟ್ ಆಗಿದ್ದು ಇಲ್ಲೇ. ಸೊ ಆವಾಗ ನನಗೆ ಅನಿಸಿದ್ದೇನು ಅಂತಂದರೆ, ಈಗ ನಾವು ತುಂಬ ಡೆಲಿವರಿಗಳು ನೋಡಿದ್ವಲ್ಲ ಇದು ಇಂಡಿಯಾದಲ್ಲಿ. ಹೇಗೆಂದರೆ ಈಗ ಹಿಂಗೆ ಯಾವುದೇ ಅಮ್ಮ ಪ್ರೆಗ್ನೆಂಟ್ ಆದ್ರೂ ಅವ್ರಿಗೊಂದು ಭಯ ಇರುತ್ತೆ, ಆ ಸ್ಕ್ಯಾನ್ ಮಾಡಿಸ್ಬೇಕು, ಈ ಸ್ಕ್ಯಾನ್ ಮಾಡಿಸ್ಬೇಕು. ಅದಕ್ಕೆ ಇನ್ನೊಂದು ಭಯ ಏನು ಅಂದರೆ ಪೇರೆಂಟ್ಸಿಗೆ ಇಂಡಿಯಾದಲ್ಲಿ ಸ್ಕ್ಯಾನಿಗೆ ಎಷ್ಟು ದುಡ್ಡು ಖರ್ಚಾಗುತ್ತೆ, ಟ್ಯಾಬ್ಲೆಟ್ಸಿಗೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಅನ್ನೋದು ತುಂಬ ಇರುತ್ತೆ. ಬಟ್ ನಮಗೆ ಹೆಂಗೆ ಅನ್ನಿಸ್ತು ಅಂತಂದರೆ, ಇಲ್ಲಿ ಅವರೇ ಕರೆದು ಅವರೇ ನೋಡಿ ಈ ಥರ ಸ್ಕ್ಯಾನ್ ಮಾಡಿ ಕಂಪ್ಲೀಟ್ಲಿ A to Z ಸ್ಕ್ಯಾನಿಂಗ್ ಫ್ರೀ. ಆಮೇಲೆ ಪ್ರತಿ ಸಲ ಸ್ಕ್ಯಾನಿಂಗ್ ಹೋದಾಗೂ ಫೋಟೋಸ್ ಕೂಡ ಕೊಡ್ತಾರೆ ನಮಗಿಲ್ಲಿ. ಅಂದರೆ ಮಗು ಹೇಗಿದೆ, ಡೆವಲಪ್ಮೆಂಟ್ ಹೇಗಿದೆ, ಅದು ನಮಗೆ ತುಂಬ ಖುಷಿ ಆಯಿತು. ಅಂದರೆ ನಾನು ಡೆಲಿವರಿ ಇಂಡಿಯಾದಲ್ಲಿ ಏನಕ್ಕೆ ಮಾಡಿಸ್ಕೊಂಡಿದ್ದು ಉದ್ದೇಶ ಅಂದರೆ, ಈಗ ನಾನು ಇಲ್ಲಿ ಇರೋದು ಒಂದೇ ಇಂಪಾರ್ಟೆಂಟ್ ಅಲ್ಲ, ನಾನು ಕಲ್ಚರ್ ಕೂಡ ಫಾಲೋ ಮಾಡಬೇಕು. ಅದು ಹೆಂಗೆ ಚೊಚ್ಚಲ ಹೆರಿಗೆ ತವ್ರ ಮೇಲೆ ಆಗಬೇಕು ಅಂದ್ರಲ್ಲ, ಆ ಒಂದು ಕಾರಣಕ್ಕೆ ನಾನು ಇಂಡಿಯಾದಲ್ಲಿ ನಮ್ಮೂರು ಶಿವಮೊಗ್ಗದಲ್ಲೇ ನಾನು ಹೆಂಡತಿಗೆ ಡೆಲಿವರಿ ಮಾಡಿಸಿದ್ದು. ಅದಾದಮೇಲೆ ಇನ್ನೊಂದು ಭಾಳ ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪ ಅಂದರೆ, ಇಲ್ಲಿ ಯಾವ ಗಂಡೋ ಹೆಣ್ಣು ಅಂತ ಮುಂಚೆನೇ ತಿಳಿಸ್ತಾರೆ. 3 ತಿಂಗಳಾಗ್ತಿದ್ದಂಗೆ ತಿಳಿಸ್ತಾರಲ್ವ, ಅದು ಮುಂಚೆನೇ, ಅದಕ್ಕಿಂತ 5th ಮಂತಾ, 5ನೇ ತಿಂಗಳಲ್ಲೇ ಗಂಡೋ ಹೆಣ್ಣು ಅಂತ ಸ್ಕ್ಯಾನ್ ಮಾಡಿ ತಿಳಿಸ್ತಾರೆ. ಈಗ ಇಂಟ್ರೆಸ್ಟ್ ಇಲ್ಲ ಅಂದರೆ ಅದು ಕೂಡ ಆಪ್ಷನ್ ಇದೆ, ಬೇಡ ಅಂತ ಹೇಳ್ಬೋದು. ಇಂಟ್ರೆಸ್ಟ್ ಇದ್ದರೆ ತಿಳ್ಕೊಬೋದು. ಅಂದರೆ ಸೆಕ್ಸ್ ಡಿಟರ್ಮಿನೇಷನ್ ಏನು ನಮ್ಮ ದೇಶದಲ್ಲಿ ಇಲ್ಲೀಗಲ್ ಮಾಡಿದರೆ, ಹೌದು, ಯಾಕೆಂದರೆ ನಮ್ಮ ದೇಶದಲ್ಲಿ ಖಂಡಿತ ಇಲ್ಲೀಗಲ್ ಮಾಡಲೇಬೇಕು. ಯಾಕಂದರೆ ಹೆಣ್ಣಿನ ಭ್ರೂಣ ಹತ್ಯೆ ಸಾಕಷ್ಟು ಆಗ್ತಾಯಿತ್ತು. ಅದನ್ನು ಅವಾಯ್ಡ್ ಮಾಡೋದಕ್ಕೆ ಸರ್ಕಾರ ಒಂದು ಒಳ್ಳೆ ನಿರ್ಧಾರ ತೊಗೊಂಡು. ಸರ್ಕಾರ ಒಳ್ಳೆ ನಿರ್ಧಾರ ತೊಗೊಂಡಾಗ ನಾವು ಖುಷಿ ಪಡಬೇಕು, ಅದನ್ನು ಅಪ್ರಿಷಿಯೇಟ್ ಮಾಡಬೇಕು. ಆದರೆ ಕೆಟ್ಟ ವಿಚಾರಗಳು ಮಾಡಿದಾಗ ನಾವು ಖಂಡನೆ ಕೂಡ ಮಾಡಬೇಕು. ಅದೇ ಥರ ಡೆಮೋಕ್ರಸಿ ಅಥವಾ ಪ್ರಜಾಪ್ರಭುತ್ವ. ಅದೇ ರೀತಿ ಬೇರೆ ದೇಶದಿಂದ ಕಲಿಯೋದು ಎಷ್ಟೊಂದಿದೆ ಅನ್ನೋದು ನಾವು ಹೊರದೇಶಕ್ಕೆ ಟ್ರಾವೆಲ್ ಮಾಡಿದಾಗಲೇ ಗೊತ್ತಾಗೋದು. ಹಾಗೆ ಹೊರದೇಶದಲ್ಲಿ ನಮ್ಮ ಪ್ರೀತಿಯ ಕನ್ನಡಿಗರನ್ನ ಮೀಟ್ ಆದಾಗ ಗೊತ್ತಾಗುತ್ತೆ. ಮುಂದೆ ಹೋಗ್ತಾ ಇದ್ದೀವಿ, ಬನ್ನಿ. ಈಗ ಹಾಸ್ಪಿಟಲ್ನ ಸೈಕ್ಯಾಟ್ರಿಕ್ ಕೇರ್ ಅಥವಾ ಮನಸ್ಸಿನ ರಿಲೇಟೆಡ್ ಕಾಯಿಲೆಗಳಿಗೆ ಯಾವ ರೀತಿ ಇಲ್ಲಿ ಗುಣಪಡಿಸ್ತಾರೆ, ಹೆಂಗಿರುತ್ತೆ ಫೆಸಿಲಿಟೀಸ್ ಅಂತ ಅರ್ಥ ಮಾಡ್ಕೋತಾ ಇದ್ವಿ. ಯಾಕಂದರೆ ಇತ್ತೀಚಿನ ದಿವಸಗಳಲ್ಲಿ ನೀವು ನೋಡ್ಬೋದು, ಎಲ್ಲರಿಗೂ ಒಂದಲ್ಲ ಒಂದು ರೀತಿಯ ಮಾನಸಿಕ ಒತ್ತಡ ಸಮಸ್ಯೆಗಳು ಜಾಸ್ತಿ ಆಗಿಬಿಟ್ಟಿದೆ ಮುಂಚೆಗಿಂತ. ಇಲ್ಲಿ ಹೆಂಗೆ ಹ್ಯಾಂಡಲ್ ಮಾಡ್ತಾರೆ, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಅಂದರೆ ಇಲ್ಲಿ ಯಾವ ಥರ ಹ್ಯಾಂಡಲ್ ಮಾಡ್ತಾರೆ ಅಂತಂದರೆ, ಇಲ್ಲಿ ಯಾರಿಗಾರ ಮೆಂಟಲಿ ಇಲ್ನೆಸ್ ಅಂದರೆ ಅವರು ಇವೊಂದೆಲ್ಲ ಮೆದಲಿಗೆ ಪ್ರಾಬ್ಲಮ್ ಬಂದು ಅಥವಾ ಮಾನಸಿಕ ತೊಂದರೆ ಇತ್ತು ಅಂತಂದರೆ ಅವರಿಗೆ ಫಸ್ಟು ಅವ್ರದ್ದು ಅಂದರೆ ಹಾಸ್ಪಿಟಲಿ ಟ್ರೀಟ್ಮೆಂಟ್ ತೊಗೊತಾರೆ. ಆ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಕೊಟ್ಟು ಅವರಿಗೆ ಅಲ್ಲಿ ಗುಣಮುಖ ಆಗಲಿಲ್ಲ ಅಂತಂದರೆ ಫಸ್ಟ್ ಅವ್ರನ್ನ ಏನು ಮಾಡ್ತಾರೆ, ಮನೆಯಿಂದ ಹೊರಗಡೆ ಕರ್ಕೊಂಬಂದು, ಇಲ್ಲಿ ಫೆಸಿಲಿಟೀಸ್ ಇದೆ ಅವರಿಗೆ, ಅದು ಮುಂದೆ ತೋರಿಸ್ತೀನಿ ನಿಮಗೆ. ಆ ಫೆಸಿಲಿಟಿ ಕರ್ಕೊಂಬಂದು ಅವರ ಪ್ರೊಟೆಕ್ಷನ್ ಇಟ್ಕೊತಾರೆ.
ಅಂದರೆ 2 ಥರ ಪ್ರೊಟೆಕ್ಷನ್ ಇರುತ್ತೆ. ಈಗ ಮೆಂಟಲಿ ತುಂಬ ರಿಟೈರ್ಡ್ ಆದವರಿಗೆ ಅವರಿಗೆ ಕೇಜ್ ಪ್ರೊಟೆಕ್ಷನ್ ಇರುತ್ತೆ. ಈಗ ಇಲ್ಲ ಅವರು ಜೀವನ ಮಾಡ್ಬೋದು, ಅಂದರೆ ಅವರೇ ಸ್ವಾವಲಂಬಿಕ ಜೀವನ ಮಾಡ್ಬೋದು, ಬಟ್ ಅವರಿಗೆ ಡಾಕ್ಟರ್ ಪ್ರೊಟೆಕ್ಷನ್ಸ್ ಬೇಕು ಅನ್ನೋರಿಗೂ ಸಪ್ರೇಟಾಗಿ ಅವರಿಗೆ ಮನೆ ಕೊಟ್ಟು ಎಲ್ಲ ಫೆಸಿಲಿಟೀಸ್ ಅವರೇ ಕೊಟ್ಟು ಗೌರ್ಮೆಂಟೇ ಕೂಡ ಸಂಬಳ ಕೊಟ್ಟು ಅವರಿಗೆ ಇಲ್ಲಿ ಇಟ್ಕೊತಾರೆ. ಅಂದರೆ ಯಾವುದೇ ರೀತಿ ಅವ್ರ ಲೈಫ್ಗೆ ಈಗ ನಮ್ಮಲ್ಲಿ ಏನಾದ್ರು ತೊಂದರೆ ಆಯಿತು ಅಂದರೆ ಅಲ್ಲಿ ಎಂಡ್ ಆಫ್ ಲೈಫ್ ಅವನ್ನೆಲ್ಲ ಹುಚ್ಚ ಅಂತ ಕರೆದು ಅವನನ್ನು ವಾಪಸ್ ಸರಿಯಾಗಿ ಬಂದ್ರೂ ಅವನನ್ನು ಸಮಾಜಕ್ಕೆ ವಾಪಸ್ ತೊಗೊಳ್ಳಲ್ಲ ನಾವು. ಆ ರೀತಿ ಸಂದರ್ಭದಲ್ಲಿ ಇಲ್ಲಿ ಅವ್ರಿಗೆ ಸಪ್ರೇಟಾದ ಜಾಗ ಕೊಟ್ಟು ಆ ಸಮಯದಲ್ಲಿ ಅವ್ರು ಯಾವ ಕೆಲಸ ಮಾಡ್ತಾಯಿದ್ರು ಅದರ ಈಕ್ವಲೆಂಟ್ ಸಂಬಳ ಕೊಟ್ಟು ಅವ್ರಿಗೊಂದು ಪೇಷಂಟ್ ಕೇರ್ ಕೊಟ್ಟು ಅವ್ರನ್ನ ಸರಿ ಮಾಡುವಂತಹ ಪ್ರಯತ್ನ ಮಾಡಿ ಮತ್ತೆ ಸಮಾಜಕ್ಕೆ ವಾಪಸ್ ಬಿಡ್ತಾರೆ ಅಲ್ವಾ. ಬಟ್ ಯಾವ್ದು ಬಂದಮೇಲೂ ಯಾವುದೇ ರೀತಿ ಡಿಸ್ಕ್ರಿಮಿನೇಷನ್ ಆ ಥರ ಏನೂ ಇಲ್ವಾ? ಯಾವುದೇ ರೀತಿ ಡಿಸ್ಕ್ರಿಮಿನೇಷನ್ ಯಾವುದೇ ರೀತಿ ನಡೆಯಂಗಿಲ್ಲ ಇಲ್ಲಿ. ಇದಂಗೆ ಡಿಸ್ಕ್ರಿಮಿನೇಷನ್ ಮಾಡೋ ಹಾಗೆ ಇಲ್ಲ. ಡಿಸ್ಕ್ರಿಮಿನೇಷನ್ ಮಾಡಿದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಇಲ್ಲಿ. ಯಾವುದೇ ರೀತಿ ಅಂದರೆ ಕ್ಯಾಸ್ಟ್, ಕ್ರೀಡ್, ಕಲರ್, ರಿಲಿಜನ್ ಅಂತ ನಾವೇನು ಹೇಳ್ತೀವಿ ನಮ್ಮ ದೇಶದಲ್ಲಿ ಇವಾಗ ನಾವು ಒದ್ದಾಡ್ತಾ ಇದ್ದೀವಿ. ಹಿಂದೂ ಮುಸ್ಲಿಂ ಗಲಾಟೆ, ಅದಾದಮೇಲೆ ನಮ್ಮಲ್ಲೇ ಹಿಂದೂಗಳಲ್ಲೇ ಬೇರೆ ಬೇರೆ ಜಾತಿ ಗಲಾಟೆ, ಅದ್ರೊಳಗೆ ಪಂಗಡಗಳ ಗಲಾಟೆ, ಅದು ಬಿಟ್ಟು ರಾಜಕೀಯ ಪಕ್ಷಗಳ ಗಲಾಟೆ. ನೀನು ಕಾಂಗ್ರೆಸ್ಸು, ನಾನು BJP, ನಾನು JDS, ನೀನು ಇನ್ನೊಂದು. ಅಂದರೆ ನಾವೇ ಈಗ ನಾನು ಕಾಮಾಕ್ಷಿ ಪಾಳ್ಯ, ನೀ ಗೊರಗುಂಟೆ ಪಾಳ್ಯ ಅಂದರೆ ಹುಡುಕ್ತಾ ಇದ್ದೀವಿ ನಾವು ಹೊಸ ಕಾರಣಗಳು ಡಿವೈಡ್ ಆಗೋದಕ್ಕೆ. ಯುನೈಟೆಡ್ ವಿ ಸ್ಟ್ಯಾಂಡ್, ಡಿವೈಡೆಡ್ ವಿ ಫಾಲ್. ಬ್ರಿಟಿಷರ್ಸು ನಮ್ಮನ್ನು ಹೊಡೆದಿದ್ದು ಇದೇ ರೀತಿ ಡಿವೈಡ್ ಆ್ಯಂಡ್ ರೂಲ್ ಮಾಡಿ. ಆದರೆ ನಮ್ಮ ರಾಜಕಾರಣಿಗಳು ಇವತ್ತಿಗೂ ಕೂಡ ಅದನ್ನೇ ಮಾಡ್ತಾ ಮುಂದುವರಿಸಿದ್ರು ಸಿಸ್ಟಮ್ಸಲ್ಲಿ. ನಾವುಗಳು ಒಂದಾಗಬೇಕು. ಅದಕ್ಕೆ ನಾನು ಹೇಳೋದು, ಕನ್ನಡಿಗರು ನಮ್ಗೆ ಬರೀ ಕನ್ನಡಿಗ ಅನ್ನೋ ಒಂದು ಪದ ಸಾಕು ನಮಗೆ. ನೀವು ಗೌಡ್ರು, ನಾವು ಬ್ರಾಹ್ಮಣರು, ಅವ್ರು ಇನ್ನೊಬ್ಬರು, ಅಥವಾ ಅವನ ಆ ಏರಿಯಾ, ಅವ್ನು ಹಿಂದೂ, ಇವ್ನು ಮುಸ್ಲಿಮ್ ಅನ್ನೋಕ್ಕಿಂತ ಈಗ ನಾವು ಕರ್ನಾಟಕದವರು ಅಥವಾ ನಾವು ಭಾರತದವರು, ನಾವು ಭಾರತೀಯರು, ನಾವು ಕನ್ನಡಿಗರು, ಎರಡು ಡಿಸ್ಟಿಂಕ್ಷನ್ ಸಾಕು. ಅವಾಗೇನಾಗುತ್ತೆ, ನಾವು ಯುನೈಟೆಡ್ ಫೀಲ್ ಮಾಡ್ಬೋದು. ಪ್ರತಿಯೊಂದು ಸಿಸ್ಟಮ್ನು ಈಗ ಕನ್ನಡಿಗ ಫೆಸಿಲಿಟಿ ಅಂತ ಕೊಟ್ಟರೆ ಇಡೀ ಕನ್ನಡಿಗರಾಗುತ್ತೆ. ಈಗ ಒಂದೊಂದು ಸಮುದಾಯಕ್ಕೆ ಸಪ್ರೇಟ್ ಫೆಸಿಲಿಟಿ, ಸಪ್ರೇಟ್ ರಿಸರ್ವೇಷನು, ಸಪ್ರೇಟ್ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ತಾ ಹೋದರೆ ಹೆಂಗೆ ನಾವು ಒಂದಾಗಕ್ಕೆ ಸಾಧ್ಯ? ಇಡೀ ದೇಶ ಡೆನ್ಮಾರ್ಕಲ್ಲಿ ಒಂದು ಸಿಂಗಲ್ ಸಿಸ್ಟಮ್ ಇದೆ, ಒಂದು ಸಿಂಗಲ್ ನಂಬರ್ ಇದೆ, ಎಲ್ರಿಗೂ ಒಂದು ಸಿಂಗಲ್ ಲಾ ಇದೆ. ಈಗ ನಮ್ಮ ದೇಶದಲ್ಲಿ ಹಿಂದೂಗೊಂದು ಲಾ, ಮುಸ್ಲಿಮ್ಗೊಂದು ಲಾ. ಇದೇ ರೀತಿ ನಾವು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀವಿ. ಇದೇ ರೀತಿ ನಮ್ಮ ರಿಸೋರ್ಸಸ್ನ ವೇಸ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಟ್ಯಾಕ್ಸ್ ಮನಿಯನ್ನು ವೇಸ್ಟ್ ಮಾಡ್ತಾ ಇದ್ದೀವಿ. ಭ್ರಷ್ಟಾಚಾರದಲ್ಲಿ ಕಳೆದು ಹೋಗ್ತಾ ಇದ್ದೀವಿ. ಇದನ್ನೆಲ್ಲ ಸರಿ ಮಾಡ್ಕೋಬೇಕು ಅಂದರೆ ಸಾಕಷ್ಟು ಎಲ್ಲ ದೇಶಗಳಿಂದ ಕಲಿತು ಆದಷ್ಟು ಬೇಗ, ಎಮರ್ಜೆನ್ಸಿ ಮೋಡಲ್ ಇದೆ ನಮ್ಮ ದೇಶ ಇವಾಗ, ಬೇಗ ಸರಿ ಮಾಡ್ಕೊಳ್ಳಿಲ್ಲ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಯಂಗ್ಸ್ಟರ್ಸ್ಗಳಿಗೆ ಇವಾಗಲೂ ಹೋಗಿ ಕೇಳಿ ನೀವು ಗೌರ್ಮೆಂಟ್ ಆರ್ ಸರ್ಕಾರ ಅಂದರೆ ಏನು ಅಂತ, ಅವ್ರ ತಲೆಯಲ್ಲಿ 3 ಬರೋದು: BJP, ಕಾಂಗ್ರೆಸ್, JDS. ಆ್ಯಕ್ಚುಲಿ ಸರ್ಕಾರ ಅಂದರೆ ನಾವೇ, ಜನ ಸರ್ಕಾರ. ಆ ಒಂದು ಪವರು ನಮ್ಮ ದೇಶದಲ್ಲಿ ಗೊತ್ತಾಗ್ಬಿಟ್ರೆ ನಾವು ಇದಕ್ಕಿಂತ ತುಂಬ ಚೆನ್ನಾಗಿಡ್ಬೋದು. ಯಾಕಂದರೆ ನಾವು ತುಂಬ ಹೈಲಿ ಇಂಟೆಲಿಜೆಂಟ್ ಪೀಪಲ್, ಎಸ್ಪೆಷಲಿ ಇಂಡಿಯನ್ಸ್. ಅಲ್ಲ, ನಿಮ್ಗಳನ್ನ ಕರ್ಕೊಂಬಂದು ಈ ದೇಶ ಉದ್ಧಾರ ಆಗ್ತಾ ಇದೆಯಲ್ಲ. ಈಗ ನೋಡಿ, ನಮ್ಮ ಎದುರುಗಡೆ ಬ್ರದರ್ ಅವ್ರು ಈ ದೇಶಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಹೌದು. ನೀವು ಬಂದು ಈ ದೇಶದ ಸಿಸ್ಟಮ್ ಸರಿ ಮಾಡ್ತಾ ಇದ್ದೀರಾ. ಇದೇ ಸಿಸ್ಟಮ್ ನಾವು ಮಾಡಿದ್ರೆ ನಮ್ಮ ದೇಶನೂ ಸರಿ ಹೋಗುತ್ತೆ. ನಾವು ತುಂಬ ಇಂಟೆಲಿಜೆಂಟ್. ಆದರೆ ನಮ್ಮ ದೇಶದಲ್ಲಿರೋ ಎಲ್ಲ ಇಂಟೆಲಿಜೆಂಟ್ ಪೀಪಲ್ ಫಾರಿನ್ ಯಾಕೆ ಬರ್ತಾ ಇರೋ ಗೊತ್ತಾ? ಅವ್ರಿಗಲ್ಲಿ ಮರ್ಯಾದೆನೇ ಇಲ್ಲ. ನಮ್ಮ ದೇಶದಲ್ಲಿ ಕೆಲಸ ಕೊಡಲ್ಲ, ಮರ್ಯಾದೆ ಕೊಡಲ್ಲ, ಡಿಸ್ಕ್ರಿಮಿನೇಷನ್ ಮಾಡ್ತಾರೆ. ಸೀನಿಯರ್ಸು ರಜಾ ಕೇಳಿದ್ರೆ ರಜಾ ಕೊಡಲ್ಲ. ಒಂಥರ ಭಿಕ್ಷೆ ಬೇಡೋ ಸ್ಥಿತಿ ತರ್ತಾರೆ ಪ್ರತಿಯೊಬ್ಬರಿಗೂ, ಪ್ರೆಷರ್ ತಂದು ಅವ್ರು ಮೆಂಟಲಿ. ಈಗ ನಾನೊಬ್ಬ ಕ್ರಿಯೇಟರು, ನಾನೊಬ್ಬ ಸಾಂಗ್ ರೈಟರು. ನನಗೆ ಹೆಂಗಿರ್ಬೇಕು ವಾತಾವರಣ? ನಾನು ಪ್ರಶಾಂತತೆಯಲ್ಲಿ ಬದುಕಬೇಕು, ನಾನು ಆರಾಮಾಗಿ ಓಡಾಡಬೇಕು, ನನ್ನ ಮೈಂಡ್ಗೆ ಪ್ರೆಷರ್ ಇರಬಾರ್ದು. ಅವಾಗಲೇ ನಾನು ಬರೆಯೋಕ್ಕೆ ಸಾಧ್ಯ, ಅಥವಾ ವೀಡಿಯೋಸ್ ಮಾಡೋಕ್ಕೆ ಸಾಧ್ಯ, ಎಡಿಟ್ ಮಾಡೋಕ್ಕೆ ಸಾಧ್ಯ. ಅದೇ ಥರ ಪ್ರತಿಯೊಂದು ಕೆಲಸಕ್ಕೂ ಅಷ್ಟೇ ಅಲ್ವಾ, ಒಂದು ಕ್ರಿಯೇಟಿವಿಟಿ ಬೇಕು, ಒಂದು ಸ್ಪೇಸ್ ಬೇಕು, ಒಂದು ಟೈಮ್ ಬೇಕು. ಅವರನ್ನು ನರ್ಚರ್ ಮಾಡಬೇಕು. ಆ ರೀತಿ ಮಾಡಿದ್ರೆ ಯಾವಾಗಲೂ ಒತ್ತಡ ಹಾಕ್ತಾ ಇದ್ದಾರೆ. ಈಗ CEOಗಳು ಹೇಳ್ತಾರಲ್ಲ 14 hours ಕೆಲಸ ಮಾಡಿ, 60. ಏನು ಮನುಷ್ಯರ ದನಗಳ? ಎಲ್ಲಿಂದ ಬರ್ತೀರಾ ನೀವೆಲ್ಲ ಮಾತಾಡೋದು ಈ ರೀತಿ ಅಲ್ವಾ? ಇವ್ರುಗಳು ರಿಯಲ್ ಮೆಂಟಲ್ ಇಶ್ಯೂಸ್ ಇದ್ದಾರೆ ಅಂತ ಅನ್ಸುತ್ತೆ. ಈಗ ಅವ್ರುಗಳೇನೋ ದುಡ್ಡು ಮಾಡಿಬಿಟ್ರು ಕೋಟಿ, ವರ್ಕರ್ಸ್ ಕೆಲಸ ಏನು? 15 hours ಎಲ್ಲ ವರ್ಕ್ ಮಾಡಿದ್ರೆ ನಮ್ಮ ಹೆಲ್ತ್ ಅಂದರೆ ನಮ್ಮ ಹೆಲ್ತ್ ಅಲ್ಲ. ಈಗ 15 hours ಮಾಡಿದ್ರೆ ಎಲ್ಲರೂ ಮೆಂಟಲ್ ಹಾಸ್ಪಿಟಲಲ್ಲಿ ಇರಬೇಕಾಗತ್ತೆ. ಇದೇ ಪ್ರಾಬ್ಲಮ್ 100% ಆಗುತ್ತೆ. ಬನ್ನಿ ಇವಾಗ ಮುಂದೆ ಹೋಗೋಣ. ಇನ್ನೂ ಸಾಕಷ್ಟು ವಿಷಯಗಳನ್ನ ಮಾತಾಡೋದಿದೆ, ಸಾಕಷ್ಟು ಫೆಸಿಲಿಟೀಸ್ನ ತೋರಿಸೋದಿದೆ. ಸೈಕ್ಯಾಟ್ರಿಕ್ ಕೇರಳು ಕೂಡ ಅತ್ಯಂತ ಮುಖ್ಯವಾದದ್ದು ಮನಃಶಾಂತಿ ಮತ್ತು ಅತ್ಯುತ್ತಮ ವಾತಾವರಣ. ಸೈಕ್ಯಾಟ್ರಿಕ್ ಕೇರ್ ಸುತ್ತಮುತ್ತ ಯಾವ ರೀತಿ ಕಾಡುಗಳನ್ನೇ ಬೆಳೆಸ್ಬಿಟ್ಟಿದ್ದಾರೆ ನೋಡಿ. ಹೆಂಗಿದೆ ಈ ಜಾಗ. ಈ ಜಾಗದಲ್ಲಿ ಓಡಾಡ್ತಾ ಇದ್ದರೆ ಮನುಷ್ಯ ಖಂಡಿತ ಗುಣಮುಖ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಲಾಲ್ಬಾಗು ಕಬ್ಬನ್ ಪಾರ್ಕಲ್ಲಿ ಹೋಗಿ ಹಿಂದಿನ ಕಾಲದ ಸಮಯದಲ್ಲಿ ನಾವೆಲ್ಲ ಹೋಗಿ ಅಡ್ಡ ಆಗ್ತಾಯಿದ್ವಿ. ಈ ಥರ ಕೂತ್ಕೊಂಡು ಚಿಲ್ ಮಾಡ್ತಾಯಿದ್ವಿ, ಫ್ಯಾಮಿಲಿ ಜೊತೆ ಪಿಕ್ನಿಕ್ ಮಾಡ್ತಾಯಿದ್ವಿ. ಇಲ್ಲಿ ಹಾಸ್ಪಿಟಲಲ್ಲೇ ಲಾಲ್ಬಾಗು ಕಬ್ಬನ್ ಪಾರ್ಕು ಎಲ್ಲ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. ಇದು ಮೇಪಲ್ ಟ್ರೀಸ್ ಅಲ್ವಾ? ಇದು ಇನ್ನು ಸ್ವಲ್ಪ ತಿಂಗಳುಗಳಲ್ಲಿ ಎಲ್ಲೋ ಕಲರ್ ಆಗಿ ಉದುರಕ್ಕೆ ಶುರುವಾಗುತ್ತೆ. ಆಗ ಸಕ್ಕತ್ತಾಗಿ ಕಾಣುತ್ತೆ ಜಾಗ. ಮಾದಕ ದ್ರವ್ಯಗಳ ಸೇವನೆ ಆರೋಗ್ಯಕ್ಕೆ ಹಾನಿಕರ. ಭಾಳ ಹುಷಾರಾಗಿರಬೇಕು ಯೂತ್ಸು. ಈ ಒಂದು ಸಮಸ್ಯೆ ಡೆನ್ಮಾರ್ಕ್ ದೇಶದಲ್ಲೂ ಇರೋದು ಕೇಳಿ ಬಹಳ ಬೇಜಾರಾಯಿತು. ಎಲ್ಲ ಕಡೆಯೂ ವ್ಯಾಪಕವಾಗಿದೆ. ಎಸ್ಪೆಷಲಿ ಟೀನೇಜರ್ಸು ಸ್ಕೂಲು ಕಾಲೇಜಲ್ಲೇ ಶುರು ಮಾಡಿಬಿಡ್ತಾರೆ ಅಭ್ಯಾಸಗಳನ್ನು.
ಇದೆಲ್ಲ ವಿಷಯಗಳಿಂದ ವ್ಯಸನಗಳಿಂದ ದೂರ ಇರಿ. ನಿಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಗಮನ ಕೊಡಿ, ಆರೋಗ್ಯದ ಬಗ್ಗೆ ಗಮನ ಕೊಡಿ. ಯಾಕೆಂದರೆ ಈಗ ಇತ್ತೀಚಿನ ಮೆಂಟಲ್ ಇಶ್ಯೂಸ್ ಎಲ್ಲ ಶುರುವಾಗ್ತಾ ಇರೋದು ಮಾದಕ ದ್ರವ್ಯಗಳ ಬಳಕೆಯಿಂದ. ಎಲ್ಲದರಿಂದ ದೂರ ಇದ್ದು ಸಂಪೂರ್ಣವಾಗಿ ನಿಮ್ಮ ಲೈಫನ್ನು ಸ್ಪೋರ್ಟ್ಸ್ಗೆ, ಫಿಸಿಕಲ್ ಅಬಿಲಿಟಿಯನ್ನು ಹೆಚ್ಚು ಮಾಡೋದಕ್ಕೆ, ಮೆಂಟಲ್ ಅಬಿಲಿಟಿಯನ್ನು ಜಾಸ್ತಿ ಮಾಡೋದಕ್ಕೆ, ಓದು ಬರಹ, ಓವರಾಲ್ ಒಂದು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ಗಮನ ಕೊಡಿ. ನಿಮ್ಮ ಫ್ಯೂಚರು ಅತ್ಯುತ್ತಮವಾಗಿರುತ್ತೆ ಅಂತ ಹೇಳ್ತಾ ಈಗ ಕ್ಯಾಂಟೀನ್ಗೆ ಹೋಗ್ತಾ ಇದ್ವಿ. ನಮ್ಮ ಬ್ರೋ ಏನಾದ್ರು ಊಟ ತಿಂಡಿ ಕೊಡಿಸ್ತಾರಾ ಕೇಳೋಣ. ಏನು ಬ್ರೋ ಏನಾದ್ರು ಊಟ ತಿಂಡಿ ಕೊಡಿಸ್ತೀರಾ? ಹಾಂ, ಹಾಸ್ಪಿಟಲ್ ಊಟ ಮಾಡೋಣ. ಏನು ಕೊಡ್ತಾರೆ ನೋಡೋಣ ಹಾಸ್ಪಿಟಲ್ ಊಟ. ಕ್ಯಾಂಟೀನ್ ಒಳಗೆ ಎಂಟರ್ ಆಗ್ತಿದ್ದೀವಿ. ಹಾಸ್ಪಿಟಲ್ ಕ್ಯಾಂಟೀನ್, ಡಾಕ್ಟರ್ಸ್ ಎಲ್ಲ ಕೂತ್ಕೊಂಡು ಊಟ ಮಾಡ್ತಾರೆ ನೋಡ್ಬೋದು. ಊಟದ ಸಮಯ ಸೇಮ್ ಸಿಸ್ಟಮು ಯುಕ್ರೇನಲ್ಲಿ ತಿಂದಿದ್ವಲ್ಲ, ಹಿಂಗೆ ಜರ್ಸ್ಕೊಂಡು ಹೋಗೋದು. ಇಲ್ಲಿ ಸ್ಮಾಲ್ ಬ್ರಾದ್ ಅಲ್ಲಿಂದನಾ? ಆ ಕಡೆಯಿಂದನಾ? ಓಕೆ, ನಡೀರಿ ರಿವರ್ಸ್ ಗೇರ್ ಹಾಕಿ. ಬ್ರೋ 5 ಸ್ಟಾರ್ ಹೋಟ್ಲಾ ಹಾಸ್ಪಿಟ್ಲಾ ಇದು? ನೋಡಿ ಇಲ್ಲಿ ಏನೇನು ಊಟ ಇಟ್ಟಿದ್ದಾರೆ ಅಂತ ತೋರಿಸ್ತೀನಿ. ಏನೇನು ಸ್ವೀಟಾ ಇದು? ಬ್ರೆಡ್ಡು, ಈ ಹಾಲನ್ನು ಇದಕ್ಕೆ ಹಾಕೋಬೇಕಂತೆ. ಅಷ್ಟೇನಾ? ಹಾಂ, ಮೆನು ತೋರಿಸ್ತೀನಿ ನೋಡಿ. ಹಾಸ್ಪಿಟ್ಲ್ ಕ್ಯಾಂಟೀನಲ್ಲಿ ಏನೇನು ಇಟ್ಟಿದ್ದಾರೆ ಅಂತ. ಪಾಸ್ತಾ, ಅನ್ನ, ಮಶ್ರೂಮ್ಸು, ತರಕಾರಿ, ಸ್ಯಾಲಡ್ಸು. ಊಟನ ವೆಯ್ಟ್ ಪ್ರಕಾರ ದುಡ್ಡು ಕೊಡಬೇಕು. ಎಷ್ಟು ವೆಯ್ಟ್ ಇರುತ್ತೋ ಅಷ್ಟು ದುಡ್ಡು. ಇಲ್ಲಿ ಸಮೋಸ ಇಟ್ಟಿದ್ದಾರೆ, ಮತ್ತು ಇನ್ನು ಬೇರೆ ಬೇರೆ ರೀತಿಯ ಕರಿ, ಅನ್ನ, ಸ್ಯಾಫ್ರನ್ ರೈಸು ಎಲ್ಲ ಇಟ್ಟಿದ್ದಾರೆ. ಈಗ ಒಂದಿಷ್ಟು ಊಟ ತೊಗೊಂಡು ನಾವು ಕೂತ್ಕೊಂಡು ಊಟ ಮಾಡ್ತೀವಿ. ಸೊ ಬ್ರದರ್ಗೆ ಏನಂದರೆ 2 ಸಿಸ್ಟಮ್. ಇವ್ರಿಗೆ ಇಲ್ಲಿ ಪೇ ಮಾಡಿ ತೊಗೊಳ್ಳೋದು, ಇವ್ರಿಗೆ ಸ್ಯಾಲ್ರಿಲೇ ಕಟ್ ಮಾಡಿಬಿಡ್ತಾರೆ. 350 ಕ್ರೋನ್ ಒಂದು ಎಷ್ಟು? 375 crore. ಎಷ್ಟಾಯಿತು? 4,000 ರೂಪಾಯಿ ಮತ್ತು ಪ್ರತಿ ತಿಂಗಳು 4,000 ರೂಪಾಯಿ ಊಟ ಕಟ್ ಮಾಡ್ತಾರಂತೆ. ಬಟ್ ಒಳ್ಳೆ ಊಟ ಕೊಡ್ತಾರೆ, ಬೀಳುತ್ತೆ ಆಲ್ಮೋಸ್ಟ್ ಪರ್ ಮೀಲ್, ಅನ್ಲಿಮಿಟೆಡ್. ಸೊ ಫಸ್ಟ್ ಟೈಮು ಹಾಸ್ಪಿಟ್ಲಲ್ಲಿ 5 ಸ್ಟಾರ್ ಲೆವೆಲ್ ಊಟ ಮಾಡ್ತಾರೆ. ಸ್ಕಾಲ್ ಶ್ಯೂರ್. ಫೋನಲ್ಲಿ ಒಂದು ಅಪ್ಲಿಕೇಶನ್ ಕೂಡ ಆಗಾಗ ಅಪ್ಡೇಟ್ ಮಾಡ್ತಾ ಇರಬೇಕು, ಅಪ್ಗ್ರೇಡ್ ಮಾಡ್ತಾ ಇರಬೇಕು. ಲೈಫು ಕೂಡ ನಾವು ಡೆನ್ಮಾರ್ಕ್ ದೇಶದಿಂದ ಏನು ಕಲ್ತವೋ ಬಿಟ್ಟವೋ ಗೊತ್ತಿಲ್ಲ, ಆದರೆ ಡೆನ್ಮಾರ್ಕ್ ದೇಶ ಎಲ್ಲ ದೇಶಗಳಿಂದ ಕಲಿತಾ ಇದೆ. ಭಾರತ ದೇಶದಿಂದ ವೆಜಿಟೇರಿಯನಿಸಮ್ ಅಥವಾ ಸಸ್ಯಾಹಾರಿ ಪದ್ಧತಿಗಳನ್ನು ಕಲಿತಾ ಇದೆ. ಈ ಹಾಸ್ಪಿಟಲಲ್ಲಿ ಕೂಡ ಪ್ರತಿ ಟ್ಯೂಸ್ಡೇ, ಮಂಗಳವಾರ, ಸಂಪೂರ್ಣವಾಗಿ ಎಲ್ಲ ಊಟ ತಿಂಡಿಗಳು ಸಿರ್ಫ್ ಸಸ್ಯಾಹಾರಿ ಮಾತ್ರ ಅಂತೆ ಅಲ್ವಾ? ಅದು ಭಾರತ ದೇಶದಿಂದ ಕಲ್ತಿರೋದು ವಿಷಯ. ಅಂದರೆ ಆರೋಗ್ಯಕ್ಕೆ ಒಳ್ಳೆಯದು, ಮೀಟನ್ನು ಕಮ್ಮಿ ಮಾಡ್ತಾ ಹೋಗ್ಬೇಕು ಲೈಫಲ್ಲಿ ಅಂತ. ಒಳ್ಳೆ ನಿರ್ಧಾರ. ಡೆನ್ಮಾರ್ಕು ಯಾವುದೇ ರೀತಿ ಭೇದ ಭಾವ ಇಲ್ದಿರುವಂತಹ ದೇಶ. ಎಲ್ಲರಿಗೂ ಈಕ್ವಲ್ ರೈಟ್ಸು, ಎಲ್ಲರಿಗೂ ಸಮಾನತೆ. ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲು ಈ ಒಂದು ಕ್ಯಾಂಟೀನಲ್ಲಿ ಟಾಪ್ ಡಾಕ್ಟರ್ಸ್ ಕೂಡ ಇದೇ ಜಾಗದಲ್ಲಿ ಕೂತ್ಕೋತಾರೆ. ಈ ಹಾಸ್ಪಿಟಲ್ನ ಕ್ಲೀನ್ ಮಾಡೋ ಕ್ಲೀನರ್ಸ್ ಕೂಡ ಇದೇ ಜಾಗದಲ್ಲಿ ಕೂತ್ಕೊಂಡು ಊಟ ಮಾಡ್ತಾರೆ. ಅದೇ ವ್ಯತ್ಯಾಸ. ನಮ್ಮಲ್ಲಿ ಪ್ರತಿಯೊಂದಕ್ಕೂ ಹೈರಾರ್ಕಿ ಇದೆ. ಅವನು ಡಾಕ್ಟರ್ ಅಂದರೆ ಕಾಣಿಸ್ಕೊಳ್ಳೋದಿಲ್ಲ, ಅವ್ನು ಬೇರೆ ಕಡೆ ಎಲ್ಲೋ ಇರ್ತಾನೆ. ಅಂದರೆ ಅವನು ಈಗ ರಾಜಕಾರಣಿ, ಈಗ ನಮ್ಮ MLA ನಾವೇ ಆಯ್ಕೆ ಮಾಡಿರೋದು, ಅವ್ರು ನಮಗೆ ಸಿಗೋದೇ ಇಲ್ಲ, ನಮಗೆ ಕಾಣಿಸ್ಕೊಳ್ಳೋದೇ ಇಲ್ಲ. 5 ವರ್ಷ ಆದಮೇಲೆ ಮತ್ತೆ ಓಟ ಕೇಳಕ್ಕೆ ಬರ್ತಾರೆ. ಆ ಥರ ಇಲ್ಲಿ ಹಂಗಲ್ಲ, ಪ್ರತಿಯೊಬ್ಬರು ನಿಮ್ಮ ಜೊತೆಗೇ ಇರ್ತಾರೆ. ಇಲ್ಲಿಯ ಪ್ರೈಮ್ ಮಿನಿಸ್ಟ್ರು ಕೂಡ, ನಮ್ಮ ಬ್ರದರ್ ಹೇಳ್ತಾಯಿದ್ರು ಒಂದ್ಸಲಿ, ನಮ್ಮ ಸಿಸ್ಟರ್ ಸಹನಾ ಹೋದಾಗ ಕಾಫಿ ಶಾಪಲ್ಲಿ ನಿಂತಿದ್ರಂತೆ. ಸಹನಾ ಅವ್ರ ಮುಂದೆನೇ ಪ್ರೈಮ್ ಮಿನಿಸ್ಟ್ರು ಕಾಫಿಗೋಸ್ಕರ ನಿಂತಿದ್ರಂತೆ. ಅಂದರೆ ನಾರ್ಮಲ್ ಪರ್ಸನ್ ಆಗಿ. ಅದರಲ್ಲೇ ಅರ್ಥ ಮಾಡ್ಕೋಬೋದು ನೀವು ಸಮಾನತೆ ಎಷ್ಟಿದೆ ಅಂತ. ಇಲ್ಲಿ ನೋಡಿ, ಇಲ್ಲಿ 1 ಕಾಲ್ ಮೇಲೆ 50% ಡಿಸ್ಕೌಂಟ್ ಅಂತೆ ಊಟ ತಿಂಡಿ ಮೇಲೆ. ಯಾಕೆ ಅಂದರೆ 2 ಗಂಟೆಗೆ ಊಟ ಕ್ಲೋಸ್ ಆಗುತ್ತೆ. ಸೊ ಊಟ ವೇಸ್ಟ್ ಆಗಬಾರ್ದು ಅನ್ನೋ ಉದ್ದೇಶದಲ್ಲಿ ಎಲ್ಲರಿಗೂ 50% ಡಿಸ್ಕೌಂಟ್ ಕೊಡ್ತಾರೆ. ನಾವು 1 ಕಾಲ್ ಒಳಗೆ ಊಟ ಮಾಡಿದ್ವಿ, ಸೊ ನಮಗೆ ಫುಲ್ ಆಯಿತು. ಎಷ್ಟಾಯಿತು ಒಂದು ಊಟ ನಾವು ಮಾಡಿದ್ದೀವಿ ಇವಾಗ? 3 ಜನ ಊಟ ಮಾಡೋದಿಲ್ಲ, 3 ಜನಕ್ಕೂ ಸೇರಿ ಒಬ್ರಿಗೆ. ಅಂದರೆ ಎಷ್ಟಾಯಿತು ಒಬ್ರಿಗೆ? 600 ರೂಪಾಯಿ. ಅಂದರೆ ನಮ್ಮ ದೇಶದ ಕ್ಯಾಲ್ಕುಲೇಷನ್ ಮಾಡಬಾರ್ದು, ಈ ದೇಶಕ್ಕೆ ಹೋಲಿಸ್ಕೊಂಡ್ರೆ ತುಂಬಾ ಅಫೋರ್ಡಬಲ್ ಫುಡ್. ಇಲ್ಲಿಯ 45 ರೂಪಾಯಿ ಲೆಕ್ಕ. ಓಕೆ ಚೆನ್ನಾಗಿತ್ತು ಊಟ, ಭಾಳ ಹೆಲ್ದಿ ಆಗಿತ್ತು. ಅಂದರೆ ನ್ಯೂಟ್ರಿಷನ್ ರಿಚ್ ಆಗಿತ್ತು ಹಾಸ್ಪಿಟ್ಲ್ ಆಗಿರೋದ್ರಿಂದ. ಪ್ಲೇಟ್ಗಳನ್ನ ಕೂಡ ನಾವೇ ಎತ್ಕೊಂಡು ಹೋಗಿ ಇಡಬೇಕು. ವೇಸ್ಟ್ ಪ್ಲೇಟ್ಸ್ನ ಇಡೋದಕ್ಕೆ ಕೂಡ ಒಂದು ಜಾಗ ಮಾಡಿದ್ದಾರೆ. ಲೋಟ ಬೇರೆ, ತಟ್ಟೆ ಬೇರೆ, ಪ್ಲೇಟ್ ಬೇರೆ. ಆ ವೇಸ್ಟನ್ನೆಲ್ಲ ಒಂದು ಡಸ್ಟ್ಬಿನ್ಗೆ ಹಾಕಿ ಇಡೋದು. ಇದನ್ನು ಕೂಡ ಎಷ್ಟು ನೀಟಾಗಿ ಮ್ಯಾನೇಜ್ ಮಾಡಿದ್ದಾರೆ ನೋಡ್ಬೋದು. ಗೋಡೆಗೆ ಡ್ರಿಪ್ಸ್ ಹಾಕಿದ್ದಾರೆ ಅಂದ್ಕೊಂಡೆ, ಇದು ಸ್ಯಾನಿಟೈಸೇಷನ್ ಪ್ಯಾಕೆಟು. ನೋಡಿ, ಡ್ರಿಪ್ಸ್ ಹಾಕಂಗಿಲ್ವಾ? ಚೆನ್ನಾಗಿದೆ, ಬೇರೆ ಥರ ಇದೆ ಪ್ಯಾಕೆಟ್ ಇದು. ಹಿಂಗೆ ನೋಡಿ ತೊಗೊಳ್ಳೋದು, ಸೇಮು ಕೈ ಸ್ಯಾನಿಟೈಸ್ ಮಾಡ್ಕೊಳ್ಳೋದಕ್ಕೆ. ಎಲ್ಲರೂ ಗ್ಲೋಬಲ್ ಕನ್ನಡಿಗರು ನೋಡಿದ್ರಲ್ಲ ಹೇಗೆ ಇಲ್ಲಿಯ ಡೆನ್ಮಾರ್ಕ್ನ ಮೆಡಿಕಲ್ ಫೆಸಿಲಿಟೀಸು, ಹಾಸ್ಪಿಟ್ಲು, ಇನ್ನು ಸಾಕಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಪ್ರತಿಯೊಂದು ನಾವೆಲ್ಲ ಅರ್ಥಕೊಂಡ್ವಿ. ಸಂಪೂರ್ಣವಾಗಿ ಎಲ್ಲದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಒಂದು ವೀಡಿಯೋಲಿ, ಬಟ್ ಒಂದು ಓವರ್ ವ್ಯೂ ಕೊಡೋಕ್ಕೆ ಪ್ರಯತ್ನ ಪಟ್ವಿ. ಇದರಿಂದ ಸಾಕಷ್ಟು ವಿಷಯಗಳು ನನಗೆ ಅರ್ಥ ಆಯಿತು, ನಿಮಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇನ್ನೂ ಸಾಕಷ್ಟು ವಿಷಯಗಳನ್ನ ನೀವು ತಿಳ್ಕೊಬೇಕು ಅಂತಿದ್ರೆ ವೆಬ್ಸೈಟ್ಸ್ಗೆ ಹೋಗಿ ಡೆನ್ಮಾರ್ಕ್ ಬಗ್ಗೆ ತಿಳ್ಕೊಳ್ಳಿ, ಓದಿ. ಅದರಿಂದ ನಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ಮತ್ತು ಅರ್ಥ ಆಗುತ್ತೆ ನಾವು ಕೂಡ ಹೆಂಗೆ ಇಂಪ್ರೂವ್ ಆಗ್ಬೋದು ನಮ್ಮ ಡೈಲಿ ಲೈಫಲ್ಲಿ ಅಂತ. ಇವರೆಲ್ಲರಿಗೂ ವರ್ಕರ್ಸಿಗೂ ಕೂಡ ಪ್ರತಿ ದಿವಸ ಇಷ್ಟು ಸ್ಟೆಪ್ಸ್ನ ನಡಿಬೇಕು ನೀವು. ಅಂದರೆ ನಿಮ್ಮ ಆರೋಗ್ಯನ ನೀವು ಚೆನ್ನಾಗಿ ನೋಡ್ಕೋಬೇಕು ಅಂತ ಇವರು ಕೂಡ
ಪ್ರತಿಯೊಬ್ಬ ಎಂಪ್ಲಾಯಿ ಕೂಡ ಎಂಪ್ಲಾಯರ್ ನೋಡ್ತಾ ಇರ್ತಾರಂತೆ ಹೆಂಗೆ ಅವ್ರ ಹೆಲ್ತನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅಂತ. ಅದಾದಮೇಲೆ ಪ್ರತಿ ವರ್ಷ ಅನ್ಲಿಮಿಟೆಡ್ 6 ಲೀವ್ಸ್ ಇರುತ್ತಂತೆ, ಆದರೆ 15 ಡೇಸ್ ಮಾತ್ರ ತೊಗೋಬೋದು ಅಲ್ವಾ? ಅಲ್ಲ 15 ಡೇಸು ಅದಿರೋದು ಟ್ಯಾಟು, ಬಟ್ ಅನ್ಲಿಮಿಟೆಡ್ ಆಗಿ ತೊಗೋಬೋದು. ಅಂದರೆ ಅದು ಜೆನ್ಯೂನ್ ಇದ್ದರೆ ಮಾತ್ರ ತೊಗೋಬೇಕು. ಓಕೆ, ಜೆನ್ಯೂನ್ ಆಗಿದ್ದರೆ ಮಾತ್ರ ತೊಗೋಬೇಕು. ಬಟ್ ಏನಂದರೆ ಇಲ್ಲಿ ಯಾವ ಥರ ಸಿಸ್ಟಮ್ ವರ್ಕ್ ಆಗ್ತದೆ ಅಂದರೆ ಎಲ್ಲ ಎಥಿಕಲ್ ಆಗಿ, ಅಂದರೆ ಒಂದು ಮೊರಾಲಿಟಿ ಅಂತ ಹೇಳ್ತೀವಲ್ಲ, ಸುಮ್ಮನೆ ಯಾರೂ ತೊಗೊಳ್ಳಲ್ಲ. ಒಂದು ಮ್ಯೂಚುವಲ್ ಟ್ರಸ್ಟ್, ಅವ್ನಿಗೆ ನಿಜವಾಗ್ಲೂ ಹುಷಾರಿಲ್ಲ ಅಂದರೆ ಖಂಡಿತ ತಗೋ, ನೀನು ಸರಿ ಹೋಗು, ವಾಪಸ್ ಬಾ ಅಂತ. ಈಗ ಆಫೀಸಲ್ಲಿ ಒಂದ್ಸರಿ ಸೀಂದ್ರೂ ಅಕ್ಷಿ ಅಂದರೆ ಅಪ್ಪ ಫಸ್ಟ್ ಮನೆಗೆ ಹೋಗು ನೀನು, ಯಾಕೆಂದರೆ ಇದರಿಂದ ನಮಗೂ ತೊಂದರೆ ಆಗಬಾರ್ದು ಆಫೀಸ್ ಎನ್ವಿರಾನ್ಮೆಂಟ್ಗೆ. ಹಾಗೆ ನೀನು ಕೂಡ ಬೇಗ ಹುಷಾರಾಗಿ ವಾಪಸ್ ಬಾ ಅನ್ನೋ ರೀತಿಯಲ್ಲಿ ಪ್ರತಿಯೊಂದು ವಿಷಯದಲ್ಲೂ ಚಿಕ್ಕ ವಿಷಯದಲ್ಲೂ ಅನಾಲಿಸಿಸ್ ಮಾಡಿ ಗಮನ ಕೊಟ್ಟು ಫೆಸಿಲಿಟಿಯನ್ನು ಕೊಟ್ಟು ಈ ಒಂದು ಉತ್ತಮವಾದ ಹಾದಿಯಲ್ಲಿ ನಡೀತಾ ಇರುವಂತಹ ಡೆನ್ಮಾರ್ಕ್ ದೇಶವನ್ನು ಮತ್ತು ಇಲ್ಲಿಯ ಮೆಡಿಕಲ್ ಮ್ಯಾನೇಜ್ಮೆಂಟ್ನ ನೋಡಿ ಬಹಳ ಖುಷಿ ಆಯಿತು. ನಮ್ಮ ಪ್ರೀತಿಯ ಇನ್ನೊಬ್ಬರು ಗ್ಲೋಬಲ್ ಕನ್ನಡಿಗರು ಪ್ರವೀಣ್ ಅವರು ನಮಗೆ ತೋರಿಸಿದ್ದು ಇನ್ನೂ ಆನಂದ. ಯಾಕೆ ಆನಂದ ಅಂದರೆ ನಮ್ಮ ಆನಂದ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಆನಂದ ಪರಮಾನಂದ. ಆನಂದ ವಿತ್ ಪರಮಾನಂದ. ಹೌದು, ಹೊಸ ಚಾನಲ್ ಶುರು ಮಾಡ್ತಾರೆ ನಮ್ಮ ಬ್ರೋ, ಆನಂದ ವಿತ್ ಪರಮಾನಂದ. ಕಾಮಿಡಿ ಇವೆಲ್ಲ ನಾವು ಅಷ್ಟಕ್ಕೆಲ್ಲ ಹೋಗಲ್ಲ. ನೋಡಿ ಹೆಂಗೆ ಕನ್ನಡಿಗರೆಲ್ಲ ಸೇರಿ ಒಗ್ಗಟ್ಟಿಂದ ಹೇಗೆ ನಾವು ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡ್ವಿ. ನೀವುಗಳು ಅಷ್ಟೇ ಪ್ರಪಂಚದ ಬೇರೆ ಬೇರೆ ಕಡೆಯಿಂದ ಕನ್ನಡಿಗರು ಯಾರೇ ಇದ್ದರೂ ಕನ್ನಡಿಗರಿಗೆ ತಿಳಿಸಿ ಏನು ಸಿಸ್ಟಮ್ಸ್ ನಡೀತಾ ಇದೆ. ಅಫ್ಕೋರ್ಸ್ ಒಬ್ಬ ವ್ಲಾಗರ್ ಅಂದರೆ ನನ್ನ ಪ್ರಕಾರ ಬರೀ ಜಾಗಗಳನ್ನ ತೋರಿಸೋದಲ್ಲ, ಬ್ಯೂಟಿನ ತೋರಿಸೋದಲ್ಲ, ಅಲ್ಲಿಯ ಪ್ರಾಬ್ಲಮ್ಸು, ಅಲ್ಲಿಯ ಸೊಲ್ಯೂಷನ್ಸ್ನ ಅರ್ಥ ಮಾಡ್ಕೊಂಡಾಗ ನಾವು ಕೂಡ ಕಲಿತು ಮುನ್ನಡಿಬೋದು. ಪ್ರವಾಸ ನನಗೆ ಒಂದು ರೀತಿಯ ಯೂನಿವರ್ಸಿಟಿ ಇದ್ದಾಗೆ. ಪ್ರತಿ ದೇಶಕ್ಕೆ ಹೋದಾಗಲೂ ಒಂದು ಡಿಗ್ರಿ. ಬಟ್ ಆ ಡಿಗ್ರಿನ ಮುಗಿಸ್ಕೊಂಡು ಆಚೆ ಪದವೀಧರನಾಗಿ ಆಚೆ ಹೋದಾಗ ಮತ್ತು ಇನ್ನೊಂದು ಹೊಸ ದೇಶಕ್ಕೆ ಹೋದಾಗ ಮತ್ತೆ ಸ್ಟೂಡೆಂಟು. ಆ ರೀತಿ ಬದುಕ್ತಾ ಇದ್ದೀನಿ ನಾನು. ಬಟ್ ಇಲ್ಲಿ ನನಗೆ ಪದವಿ ಕೊಟ್ಟಂತಹ ನಮ್ಮ ಆನಂದ್ ಬ್ರೋ ಹಾಗೆ ಪ್ರವೀಣು ಇವರೆಲ್ಲರನ್ನು ಮೀಟ್ ಮಾಡಿ ಬಹಳ ಖುಷಿ ಆಯಿತು. ಅತ್ಯದ್ಭುತವಾದ ದಿವಸ. ಅವರು ಈ ಒಂದು ಕೆಲಸದ ವೇಳೆಯಲ್ಲಿ ಸಮಯ ಮಾಡ್ಕೊಂಬಂದು ಸುತ್ತಾಡಿಸಿ, ಅರ್ಥ ಮಾಡಿಸಿ, ಊಟ ಮಾಡಿಸಿ, ಪ್ರತಿಯೊಂದನ್ನು ಮಾಡಿದ್ರು. ಪ್ರೀತಿಯ ಧನ್ಯವಾದ, ತುಂಬ ಹೃದಯ ಧನ್ಯವಾದ. ಇಲ್ಲಿ ನಿಮ್ಮನ್ನ ಮೀಟ್ ಮಾಡಿ ನಮಗೂ ತುಂಬ ಖುಷಿ ಆಯಿತು. ನಮ್ಮ ಕನ್ನಡಿಗರು ಇಲ್ಲಿಗೆ ಬಂದು ಇಲ್ಲಿ ದೇಶದ ಬಗ್ಗೆ ತಿಳ್ಕೊಂಡು ನಮ್ಮ ಜನಗಳಿಗೆ ತಿಳಿಸ್ತಾ ಇದ್ದಾರೆ ಅಂದರೆ ನಮಗೆ ಇನ್ನೂ ತುಂಬ ಖುಷಿ. ಅದಂಗೆ ನಿಮ್ಮ ಮೂಲಕ ಎಲ್ಲ ಜನಗಳು ನೋಡ್ತಾರಲ್ಲ, ಜನಗಳು ತಿಳ್ಕೋಬೇಕು. ಹೌದು, ಆ್ಯಕ್ಚುಲಿ ತಿಳುವಳಿಕೆ ತುಂಬ ಇಂಪಾರ್ಟೆಂಟ್. ಅದೇ ರೀತಿ ಚೇಂಜ್ ಕೂಡ ತುಂಬ ಇಂಪಾರ್ಟೆಂಟ್. ಹೌದು, ಬದಲಾವಣೆ ಮನುಷ್ಯನ ಮೂಲಭೂತ ಹಕ್ಕು. ಯಾಕಂದರೆ ನಾವು ಬದಲಾಗಲಿಲ್ಲ ಅಂದರೆ ಅಲ್ಲೇ ಉಳಿದು ಬಿಡ್ತೀವಿ. ಮುನ್ನಡೆಯೋಣ, ಮುಂದೆ ಸಾಗೋಣ, ಕನ್ನಡಿಗರೆಲ್ಲ ಒಗ್ಗಟ್ಟಾಗೋಣ ಅಂತ ಹೊರಡ್ತಾ ಇದ್ದೀನಿ. ಹಾಗೆ ಸ್ಪೆಷಲ್ ಥ್ಯಾಂಕ್ಸ್ ಟು ನಮ್ಮ ಸಹನಾ, ಇನ್ನೊಬ್ಬರು ಇವರ ವೈಫ್ ಕೂಡ ಸಹನಾ ಅಂತ ಅವ್ರ ಹೆಸರು, ನಮ್ಮ ಸಿಸ್ಟರ್ ಕೂಡ ಸಹನಾ. ಅವ್ರನ್ನ ಭೇಟಿ ಆಗೋಕ್ಕಾಗಲಿಲ್ಲ, ಕ್ಷಮೆ ಇರಲಿ. ಮುಂದಿನ ಬಾರಿ ನಿಮ್ಮನೆಗೂ ಕೂಡ ಬಂದು ಊಟ ಮಾಡುವಂಥ ಅವಕಾಶ ಸಿಗಲಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಆರೋಗ್ಯವಾಗಿರಿ ಅಂತ ಹೇಳ್ತಾ ಹೊರಡ್ತಾ ಇದ್ದೀನಿ. ಜೈ ಕರ್ನಾಟಕ ಮತ್ತು ಜೈ ಭುವನೇಶ್ವರಿ. ಸಿರಿಗನ್ನಂ ಬಾವ್ಗೆ. ನೋಡಿ, ಈ ದೇಶದಲ್ಲಿ ಎಷ್ಟು ಸ್ಟ್ರಿಕ್ಟ್ ಪಾರ್ಕಿಂಗ್ ರೂಲ್ಸ್ ಅಂದರೆ ಹಾಸ್ಪಿಟಲಲ್ಲಿ ಆಚೆ ಕಡೆ ಪಾರ್ಕಿಂಗಲ್ಲಿ ಎಕ್ಸ್ಟ್ರಾ ಹೊತ್ತು ನಿಲ್ಲಿಸಿದ್ರು ಕೂಡ ಫೈನ್ ಹಾಕ್ತಾರೆ. ಇವ್ರಿಗೆ ಫೈನ್ ಹಾಕಿದ್ದಾರೆ. ಎಷ್ಟು ಹಾಕಿದ್ದಾರೆ ಫೈನು? ಪಾರ್ಕಿಂಗ್ ಫೀ 650 8,500 ಎಕ್ಸ್ಟ್ರಾ. 1 ನಿಮಿಷ ಎಕ್ಸ್ಟ್ರಾ ನಿಲ್ಲಿಸಿದ್ರು ಈ ಜಾಗದಲ್ಲಿ. ಇಲ್ಲಿ 10 ದಿವಸದಲ್ಲ. ಲಾಸ್ಟ್ ಟೈಮ್ ಬ್ರದರ್ ಹೇಳ್ತಾಯಿದ್ರು, ಯಾರೋ ಒಬ್ಬರು ಪೇಷಂಟು ಎಮರ್ಜೆನ್ಸಿ ಅಂದ್ಬಿಟ್ಟು ಹಾಸ್ಪಿಟ್ಲಿಗೆ ಬಂದು ಕಾರ್ನಲ್ಲಿ ನಿಲ್ಲಿಸ್ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದಾರೆ. ಅವ್ರಿಗೆ ಡಿಸ್ಚಾರ್ಜ್ ಆಗಿ ಬರೋ ಅಷ್ಟೊತ್ತಿಗೆ 75 ಲಕ್ಷ ಫೈನ್ ಬಿದ್ದಿತ್ತಂತೆ. 75 ಲಕ್ಷ ಭಾರತೀಯ ರೂಪಾಯಿ. ಅದನ್ನು EMI ರೂಪದಲ್ಲಿ ಪ್ರತಿ ತಿಂಗಳು ಕಟ್ ಮಾಡೋದಂತೆ ಅವ್ರ ಸ್ಯಾಲ್ರಿಯಿಂದ. ಅಂದರೆ ಎಷ್ಟು ಸ್ಟ್ರಿಕ್ಟು ಪ್ರತಿಯೊಂದು ವಿಷಯದಲ್ಲೂ. ಅಂದರೆ ಒಂದು ದೇಶವನ್ನು ಬದಲಾಯಿಸಬೇಕು ಅಂದರೆ ಇಷ್ಟು ಸ್ಟ್ರಿಕ್ಟ್ ಇರಲೇಬೇಕು. ಇಲ್ಲ ಅಂದರೆ ತುಂಬ ಲೀನಿಯೆಂಟ್ ಆಗಿದ್ರೆ ಏನು ಬದಲಾವಣೆ ತರೋಕ್ಕಾಗಲ್ಲ. ಅದಕ್ಕಿದೆ ಎಕ್ಸಾಂಪಲ್. ರೂಲ್ ಈಸ್ ಅ ರೂಲ್ ಇವನ್ ಫಾರ್ ಅ ಫುಲ್. ಈ ದೇಶದಲ್ಲಿ ಪೊಲೀಸು ಕೂಡ ಫೈನ್ ಹಾಕ್ತಾರೆ. ಇಲ್ಲಿ ಪೊಲಿಟಿ ಅಂತ ಪಾರ್ಕಿಂಗ್ ಸ್ಪೇಸ್ ಮಾಡಿದ್ದಾರೆ. ಕೇವಲ 1 ನಿಮಿಷ ಮಾತ್ರ ಪೊಲೀಸ್ ನಿಂತ್ಕೋಬೋದು. ಆದರೆ ಅಕಸ್ಮಾತ್ ಪೊಲೀಸವರು ಎಕ್ಸ್ಟ್ರಾ ನಿಮಿಷ ನಿಂತ್ಕೊಂಡ್ರೆ ಇಲ್ಲಿರುವಂತಹ ಫೈನ್ ಕಲೆಕ್ಟರು ಇವ್ರಿಗೂ ಫೈನ್ ಹಾಕ್ತಾರೆ. ಪೊಲೀಸ್ಗೂ ಫೈನ್ ಹಾಕುವಂಥ ಅಧಿಕಾರ ಇರೋ ದೇಶ ಇದು. ಇದು ರೀ ದೇಶ ಅಂದರೆ.